ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ ಪಿಯುಸಿಯ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ 5ಕ್ಕೆ ಸಂಬಂಧಿಸಿದಂತಹ ಒಂದು ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವಂತಹ ಸವಾಲುಗಳು ಅನ್ನುವಂತಹ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ಇಂದಿನ ವಿಡಿಯೋಗಳಲ್ಲಿ ನಾನು ಅಧ್ಯಾಯ 4ರವರೆಗಿನ ಒಂದು ಪ್ರಶ್ನೋತ್ತರಗಳನ್ನ ಕೊಟ್ಟಿದ್ದೇನೆ. ಅದನ್ನ ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀವು ಪ್ರಶ್ನೋತ್ತರಗಳನ್ನ ಪಡಿಬಹುದು. ಅದರ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ, ಅದನ್ನು ನೀವು ರೆಫರ್ ಮಾಡಬಹುದು. 1 ಅಂಕದ ಪ್ರಶ್ನೋತ್ತರಗಳು. ರಾಷ್ಟ್ರ ರಾಜ್ಯ ಎಂದರೇನು ಅಂತ ಇದೆ. ಒಂದು ಸಾರ್ವಭೌಮ ರಾಷ್ಟ್ರವಾಗಿ ತನ್ನ ಭೌಗೋಳಿಕ ವ್ಯಾಪ್ತಿಯಲ್ಲಿ ತನ್ನದೇ ಆದಂತಹ ರಾಜಕೀಯ ಪ್ರಬುದ್ಧತೆಯನ್ನು ಗುರುತಿಸುವಂತಹದ್ದೇ ರಾಷ್ಟ್ರ ರಾಜ್ಯ. ರಾಷ್ಟ್ರೀಯತೆ ಎಂದರೇನು ಅಂತ ಇದೆ. ನಾವೆಲ್ಲರೂ ಒಂದೇ ರಾಷ್ಟ್ರದವರು ಎಂಬ ಭಾವನೆಯನ್ನು ಹೊಂದಿರುವಂತಹದ್ದೇ ರಾಷ್ಟ್ರೀಯತೆ. ರಾಷ್ಟ್ರ ನಿರ್ಮಾಣ ಎಂದರೇನು ಅಂತ ಇದೆ. ಜನರನ್ನ ಸಂಘಟಿಸಿ ಅವರಲ್ಲಿ ಸಾಮರಸ್ಯವನ್ನು ಸಾಧಿಸಿ ಎಲ್ಲರೂ ಒಪ್ಪಿಕೊಳ್ಳುವ ವ್ಯವಸ್ಥೆಯನ್ನ ನಿರ್ಮಿಸುವಂತಹ ವಿಶಾಲವಾದ ಒಂದು ಪ್ರಕ್ರಿಯೆಯನ್ನ ರಾಷ್ಟ್ರ ನಿರ್ಮಾಣ ಅಂತ ಹೇಳ್ಬಿಟ್ಟು ಕರೀತಾರೆ. ರಾಷ್ಟ್ರ ರಾಜ್ಯ ಪ್ರಕ್ರಿಯೆಯು ಯಾವ ಒಪ್ಪಂದದಿಂದ ಮೂಡಿ ಬಂದಿತ್ತು ಅಂದ್ರೆ ಅದು 1648ರ ವೆಸ್ಟ್ ಪಾಲಿಯಾ ಒಪ್ಪಂದದಿಂದ. ರಾಷ್ಟ್ರ ರಾಜ್ಯಕ್ಕೆ ಸಂಬಂಧಿಸಿದಂತೆ ವೆಸ್ಟ್ ಪಾಲಿಯಾ ಒಪ್ಪಂದಕ್ಕೆ ಯಾವಾಗ ಸಹಿ ಮಾಡಲ್ಪಟ್ಟಿದ್ದು ಅಂತ ಇದೆ. ಕೃಷಿಕ 1648ರಲ್ಲಿ ವೆಸ್ಟ್ ಪಾಲಿಯಾ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. ಯಾವ ರಾಷ್ಟ್ರವನ್ನ ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಅಂತ ಹೇಳ್ಬಿಟ್ಟು ಕರೆಯಲಾಗಿದೆ ಅಂದ್ರೆ ಅದು ಭಾರತವನ್ನ ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಯಾವ ರಾಷ್ಟ್ರವನ್ನ ಜನಾಂಗೀಯತೆಯ ನಾಡು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಅಂದ್ರೆ ಆಫ್ರಿಕಾ ದೇಶವನ್ನ ಜನಾಂಗೀಯತೆಯ ನಾಡು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ರಾಷ್ಟ್ರ ನಿರ್ಮಾಣದಲ್ಲಿ ಎದುರಾಗುವ ಯಾವುದಾದರೂ ಒಂದು ಅಡಚಣೆಯನ್ನ ತಿಳಿಸಿ ಅಂತ ಕೇಳಿದರೆ ರಾಷ್ಟ್ರ ನಿರ್ಮಾಣದಲ್ಲಿ ಎದುರಾಗುವಂತಹ ಅಡಚಣೆಗಳೆಂದರೆ ಬಡತನ, ಜನಸಂಖ್ಯಾ ಸ್ಫೋಟ, ನಿರುದ್ಯೋಗ ಮುಂತಾದವುಗಳು. ರಾಷ್ಟ್ರ ನಿರ್ಮಾಣದ ಸಮಸ್ಯೆಗೆ ಒಂದು ಪರಿಹಾರಗಳನ್ನ ತಿಳಿಸಿ ಅಂತ ಕೇಳಿದರೆ ರಾಷ್ಟ್ರ ನಿರ್ಮಾಣದ ಸಮಸ್ಯೆಗೆ ಪರಿಹಾರಗಳೆಂದರೆ ರಾಜಕೀಯ ಸ್ಥಿರತೆ, ಆದ್ಯತೆಗಳ ಆಯ್ಕೆ, ಮಿಶ್ರ ಅರ್ಥವ್ಯವಸ್ಥೆ ಮುಂತಾದವುಗಳು. ಇನ್ನು ಅಸಮಾನತೆ ಎಂದರೇನು ಅಂತ ಇದೆ. ಜಾತಿ, ಧರ್ಮ, ಲಿಂಗ, ಜನ್ಮಸ್ಥಳ ಮುಂತಾದವುಗಳ ಆಧಾರದ ಮೇಲೆ ಅವಕಾಶಗಳು ಮತ್ತು ಸೌಲಭ್ಯಗಳಿಂದ ವಂಚಿತರನ್ನಾಗಿಸಿ ತಾರತಮ್ಯ ಮಾಡುವಂತಹದ್ದೇ ಅಸಮಾನತೆಯಾಗಿದೆ. ಜಾತಿ ಆಧಾರಿತ ಅಸಮಾನತೆ ಎಂದರೇನು ಅಂತ ಇದೆ. ಜಾತಿಯನ್ನ ಆಧರಿಸಿ ತಾರತಮ್ಯ ಮಾಡುವುದನ್ನ ಜಾತಿ ಆಧಾರಿತ ಅಸಮಾನತೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಈ ಒಂದು ಪ್ರಶ್ನೆಯನ್ನು ಜೂನ್ 2015ರಲ್ಲಿ ಕೇಳಿರುವಂತಹದ್ದನ್ನ ನೋಡಬಹುದು. ಜಾತಿ ಆಧಾರಿತ ಅಸಮಾನತೆಗೆ ಒಂದು ಉದಾಹರಣೆಯನ್ನ ಕೊಡಿ ಅಂತ ಕೇಳಿದರೆ ಅದು ಆಧಾರಿತ ಅಸಮಾನತೆಗೆ ಕಾರಣ ವರ್ಣಾಶ್ರಮ ವ್ಯವಸ್ಥೆ, ಸಾಮಾಜಿಕ ಅಂತರ ಮುಂತಾದವುಗಳು. ಇನ್ನು ಲಿಂಗಾಧಾರಿತ ಅಸಮಾನತೆ ಎಂದರೇನು ಅಂತ ಇದೆ. ಗಂಡು ಮತ್ತು ಹೆಣ್ಣು ಎಂಬ ತಾರತಮ್ಯದಿಂದ ಸಮಾನವಾದ ಅವಕಾಶಗಳನ್ನ ನಿರಾಕರಿಸುವಂತಹದ್ದು ಲಿಂಗಾಧಾರಿತ ಅಸಮಾನತೆಯಾಗಿದೆ. ಇನ್ನು ಲಿಂಗಾಧಾರಿತ ಅಸಮಾನತೆಗೆ ಒಂದು ಕಾರಣ ಕೊಡಿ ಅಂತ ಕೇಳಿದರೆ ಲಿಂಗಾಧಾರಿತ ಅಸಮಾನತೆಗೆ ಕಾರಣ ಮನುಸ್ಮೃತಿ, ಪುರುಷ ಪ್ರಾಬಲ್ಯ ಮುಂತಾದವು. ಅನಕ್ಷರತೆಯನ್ನ ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಅಮರ್ತ್ಯ ಸೇನ್ ರವರ ಪ್ರಕಾರ ಅನಕ್ಷರತೆಯು ಒಂದು ಅಸ್ವತಂತ್ರವಾಗಿದೆ. ಅನಕ್ಷರತೆ ಎಂದರೇನು ಅಂತ ಇದೆ. ವ್ಯಕ್ತಿ ಯಾವುದೇ ವಿಷಯದಲ್ಲಿ ಓದಲು, ಬರೆಯಲು ಮತ್ತು ಅರ್ಥ ಮಾಡಿಕೊಳ್ಳಲು ಬಾರದಿರುವಂತಹ ಪರಿಸ್ಥಿತಿಯೇ ಅನಕ್ಷರತೆಯಾಗಿದೆ. ಕರ್ನಾಟಕದಲ್ಲಿ ಶೇಕಡಾವಾರು ಸಾಕ್ಷರಸ್ಥರ ಸಂಖ್ಯೆ ಎಷ್ಟು ಅಂತ ಇದೆ. 2011ರ ಜನಗಣತಿಯ ವರದಿಯ ಪ್ರಕಾರ ಕರ್ನಾಟಕದ ಸಾಕ್ಷರತೆಯ ಸಂಖ್ಯೆ 75.36%. ಇನ್ನು ಅನಕ್ಷರತೆಗೆ ಒಂದು ಕಾರಣವನ್ನ ಕೊಡಿ ಅಂತ ಕೇಳಿದರೆ ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2020ರಲ್ಲಿ ಕೇಳಿರುವಂತಹದ್ದನ್ನ ನೋಡಬಹುದು. ಜನಸಂಖ್ಯಾ ಸ್ಫೋಟ, ಬಡತನ ಮುಂತಾದವು ಅನಕ್ಷರತೆಗೆ ಕಾರಣಗಳಾಗಿವೆ. ಇನ್ನು 86ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಗೆ ಯಾವಾಗ ಅಂಗೀಕರಿಸಲ್ಪಟ್ಟಿತು ಅಂತ ಇದೆ. ಅದು 86ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯು 2002ರಲ್ಲಿ ಅಂಗೀಕರಿಸಲ್ಪಡುತ್ತೆ. ಇನ್ನು 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಯಾವ ಕಲಂ ಹೊಸದಾಗಿ ಸೇರಿಸಲ್ಪಟ್ಟಿತ್ತು ಅಂದ್ರೆ ಅದು 21ನೇ ವಿಧಿಗೆ ಎ ವಿಧಿಯನ್ನ ಸೇರಿಸಲಾಗಿದೆ. ಯಾವ ವಯೋಮಿತಿಯ ಮಕ್ಕಳು ಕಡ್ಡಾಯ ಶಿಕ್ಷಣದ ಅಡಿಯಲ್ಲಿ ಬರ್ತಾರೆ ಅಂದ್ರೆ 6ರಿಂದ 14 ವಯಸ್ಸಿನ ಮಕ್ಕಳು. RTI ಯನ್ನ ವಿಸ್ತರಿಸಿ ಅಂತ ಕೇಳಿದರೆ ರೈಟ್ ಟು ಎಜುಕೇಶನ್ ಅಂದ್ರೆ ಶಿಕ್ಷಣ ಹಕ್ಕು ಕಾಯ್ದೆ. ಕೋಮುವಾದ ಎಂದರೇನು ಅಂತ ಇದೆ. ಒಂದು ಧರ್ಮವನ್ನ
ಧರ್ಮವನ್ನ ಇನ್ನೊಂದು ಧರ್ಮದ ವಿರುದ್ಧ ಎತ್ತಿ ಕಟ್ಟುವಂತಹದ್ದೇ ಕೋಮುವಾದ. ಕೋಮುವಾದಕ್ಕೆ ಒಂದು ಕಾರಣ ಕೂಡಿ ಅಂತ ಇದೆ. ಕೋಮು ಗಲಭೆಗಳು ಹಿಂದೂ ಮುಸ್ಲಿಂ ರಾಷ್ಟ್ರೀಯ ವಾದ. ಟೆರರಿಸಂನ ಮೂಲ ಪದ ಯಾವುದು ಅಂತ ಕೇಳಿದರೆ ಅದು ಲ್ಯಾಟಿನ್ ಭಾಷೆಯ ಟೆರ್ರರ್. ಭಯೋತ್ಪಾದನೆ ಎಂದರೇನು ಅಂತ ಇದೆ. ಸಾಮಾನ್ಯ ಜನರಲ್ಲಿ ಭಯವನ್ನ ಉಂಟು ಮಾಡಿ ತಮ್ಮ ಸೈದ್ಧಾಂತಿಕವಾದಂತಹ ಗುರಿಗಳನ್ನ ಈಡೇರಿಸಿಕೊಳ್ಳಲು ಉದ್ದೇಶಪೂರ್ವಕವಾಗಿ ದೇಶದಲ್ಲಿ ಆತಂಕದ ವಾತಾವರಣವನ್ನ ನಿರ್ಮಿಸುವಂತದ್ದೇ ಒಂದು ಭಯೋತ್ಪಾದನೆ. ಇನ್ನು ಭಯೋತ್ಪಾದನೆಗೆ ಒಂದು ಕಾರಣ ಕೂಡಿ ಎಂದು ಕೇಳಿದರೆ ಪ್ರತ್ಯೇಕ ಚಳುವಳಿಗಳು ಮತ್ತು ಧಾರ್ಮಿಕ ಮೂಲಭೂತವಾದ ಭಯೋತ್ಪಾದನೆಗೆ ಕಾರಣವಾಗಿದೆ. ಯಾವುದಾದರೂ ಒಂದು ಭಯೋತ್ಪಾದನಾ ಸಂಘಟನೆಯನ್ನು ಹೆಸರಿಸಿ ಅಂತ ಕೇಳಿದರೆ ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್, ಇಂಡಿಯನ್ ಮುಜಾಹಿದ್ದೀನ್ ಮುಂತಾದವುಗಳು. ಹಾಗೆ MISA ವಿಸ್ತರಿಸಿ ಅಂತ ಕೇಳಿದರೆ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಅಂತ, ಅಂದ್ರೆ ಆಂತರಿಕ ಭದ್ರತಾ ನಿರ್ವಹಣಾ ಕಾಯ್ದೆ ಅಂತ ಹೇಳ್ಬಿಟ್ಟು. NSA ವಿಸ್ತರಿಸಿ ಅಂತ ಕೇಳಿದರೆ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್, ಅಂದ್ರೆ ರಾಷ್ಟ್ರೀಯ ಭದ್ರತಾ ಕಾಯ್ದೆ. ಇನ್ನು ಟಾಡಾ ವಿಸ್ತರಿಸಿ ಅಂತ ಕೇಳಿದರೆ ಟೆರರಿಸ್ಟ್ ಆಕ್ಟಿವಿಟೀಸ್ ಡಿಸ್ಟ್ರಿಕ್ಷನ್ ಆಕ್ಟ್ ಅಂತ, ಅಂದ್ರೆ ಭಯೋತ್ಪಾದನಾ ಚಟುವಟಿಕೆಗಳ ನಿಗ್ರಹ ಕಾಯ್ದೆ. ಇನ್ನು POTA ವಿಸ್ತರಿಸಿ ಅಂತ ಕೇಳಿದರೆ ಪ್ರಿವೆನ್ಷನ್ ಆಫ್ ಟೆರರಿಸ್ಟ್ ಆಕ್ಟಿವಿಟೀಸ್, ಅಂದ್ರೆ ಭಯೋತ್ಪಾದನಾ ಚಟುವಟಿಕೆಗಳ ನಿಗ್ರಹ ಕಾಯ್ದೆ ಅಂತ. UAPA ವಿಸ್ತರಿಸಿ ಅಂತ ಕೇಳಿದರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್, ಅಂದ್ರೆ ಕಾನೂನು ಬಾಹಿರ ಚಟುವಟಿಕೆಗಳ ನಿಗ್ರಹ ಕಾಯ್ದೆ. ಭ್ರಷ್ಟಾಚಾರ ಎಂದರೇನು ಅಂತಂದ್ರೆ ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನ ದುರುಪಯೋಗಗೊಳಿಸಿಕೊಳ್ಳುವಂತದ್ದೇ ಭ್ರಷ್ಟಾಚಾರ. ಇನ್ನು ಭ್ರಷ್ಟಾಚಾರದ ಒಂದು ರೂಪವನ್ನ ತಿಳಿಸಿ ಅಂತ ಕೇಳಿದರೆ ಹಣ, ಅಧಿಕಾರ ಮತ್ತು ವಸ್ತು ರೂಪಗಳು. ಭ್ರಷ್ಟಾಚಾರದ ನಿಷೇಧ ಕಾಯ್ದೆ ಯಾವಾಗ ಅಂಗೀಕರಿಸಲ್ಪಟ್ಟಿತ್ತು ಅಂತ ಇದೆ ಅದು 1947 ಮತ್ತು 1988ರಲ್ಲಿ ಭ್ರಷ್ಟಾಚಾರ ನಿಷೇಧ ಕಾಯ್ದೆಗಳು ಅಂಗೀಕರಿಸಲ್ಪಟ್ಟವೆ. ಇನ್ನು ಸ್ವೀಡನ್ನ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯನ್ನ ಏನಂತ ಹೇಳ್ಬಿಟ್ಟು ಕರೀತಾರೆ ಅಂದ್ರೆ ಓಂಬಡ್ಸ್ಮನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಲೋಕಪಾಲರನ್ನು ಯಾರು ನೇಮಿಸ್ತಾರೆ ಅಂದ್ರೆ ರಾಷ್ಟ್ರಪತಿಗಳು ನೇಮಿಸ್ತಾರೆ. ಲೋಕಪಾಲ ಸಂಸ್ಥೆ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂದ್ರೆ ಜನವರಿ 1, 2014 ಅಸ್ತಿತ್ವಕ್ಕೆ ಬಂತು. ಲೋಕಪಾಲರ ಅಧಿಕಾರಾವಧಿ ಎಷ್ಟು ಅಂತ ಇದೆ ಅದು 5 ವರ್ಷಗಳು. ಲೋಕಾಯುಕ್ತರನ್ನು ಯಾರು ನೇಮಿಸ್ತಾರೆ ಅಂದ್ರೆ ಅದು ರಾಜ್ಯಪಾಲರು ನೇಮಿಸ್ತಾರೆ. ಕರ್ನಾಟಕದಲ್ಲಿ ಲೋಕಾಯುಕ್ತ ವ್ಯವಸ್ಥೆ ಯಾವಾಗ ಜಾರಿಗೆ ಬಂತು ಅಂದ್ರೆ ಅದು 1984ರಲ್ಲಿ ಜಾರಿಗೆ ಬರುತ್ತೆ. ಲೋಕಾಯುಕ್ತರ ಅಧಿಕಾರಾವಧಿ ಎಷ್ಟು ಅಂತ ಇದೆ ಲೋಕಾಯುಕ್ತರ ಅಧಿಕಾರ ಅವಧಿ 5 ವರ್ಷಗಳಾಗಿರುತ್ತೆ. ಇನ್ನು ಪ್ರಸ್ತುತ ಕರ್ನಾಟಕದ ಲೋಕಾಯುಕ್ತರನ್ನ ಹೆಸರಿಸಿ ಅಂತ ಕೇಳಿದರೆ ಅದು ಪ್ರಸ್ತುತ ಕರ್ನಾಟಕದ ಲೋಕಾಯುಕ್ತರು ಅಂದ್ರೆ ಭೀಮನಗೌಡ ಸಂಗನಗೌಡ ಪಾಟೀಲ್. ಪ್ರಸ್ತುತ ಕರ್ನಾಟಕದ ಉಪಲೋಕಾಯುಕ್ತರನ್ನ ಹೆಸರಿಸಿ ಅಂತ ಇದೆ. ಮುಂದಿನದು 2 ಅಂಕದ ಪ್ರಶ್ನೋತ್ತರಗಳು. ರಾಷ್ಟ್ರ ರಾಜ್ಯದ ಅರ್ಥವನ್ನ ತಿಳಿಸಿ ಅಂತ ಕೇಳಿದರೆ ರಾಷ್ಟ್ರ ರಾಜ್ಯವೆಂದರೆ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಸಾರ್ವಭೌಮತೆಯನ್ನ ಪಡೆದ ಆಡಳಿತ ಪ್ರದೇಶವನ್ನ ರಾಷ್ಟ್ರ ರಾಜ್ಯ ಅಂತ ಅಂದ್ಬಿಟ್ಟು ಕರೀತಾರೆ. ಇಲ್ಲಿ ಬಹುತೇಕ ಜನರು ಒಂದೇ ಸಂಸ್ಕೃತಿಯನ್ನ ಹಂಚ್ಕೊಂಡಿರ್ತಾರೆ. ಇನ್ನು ರಾಷ್ಟ್ರ ನಿರ್ಮಾಣದ ಅರ್ಥವನ್ನ ತಿಳಿಸಿ ಅಂತ ಕೇಳಿದರೆ ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2017ರಲ್ಲಿ ಪರೀಕ್ಷೆಯಲ್ಲಿ ಕೇಳಿರುವಂತಹದ್ದನ್ನು ನೋಡಬಹುದು. ರಾಷ್ಟ್ರ ನಿರ್ಮಾಣ ಎಂಬುದು ದೇಶದಲ್ಲಿ ಸ್ವಾಯತ್ತತೆ ಮತ್ತು ಶಾಸನಬದ್ಧ ರಾಜಕೀಯ ವ್ಯವಸ್ಥೆಯನ್ನ ನಿರ್ಮಿಸುವ ಮೂಲಕ ಪ್ರಜೆಗಳ ಆಶೋತ್ತರಗಳನ್ನ ಈಡೇರಿಸಿ ಎಲ್ಲಾ ರೀತಿಯ ಅಡೆತಡೆಗಳನ್ನ ನಿವಾರಿಸಿ ದೇಶದ ಮುಂದಿರುವ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವಂತಹ ಒಂದು ಪ್ರಕ್ರಿಯೆ ಆಗಿದೆ. ಇದು ಒಂದು ದೇಶವನ್ನ ಬಲಿಷ್ಠ ರಾಷ್ಟ್ರ ಮತ್ತು ಉತ್ತಮ ಸಮಾಜವನ್ನಾಗಿ ಮಾರ್ಪಡಿಸುವಂತಹ ಗುರಿಯನ್ನ ಹೊಂದಿದೆ. ಇನ್ನು ರಾಷ್ಟ್ರ ನಿರ್ಮಾಣದ ಒಂದು ವ್ಯಾಖ್ಯೆಯನ್ನ ನೀಡಿ ಅಂತ ಕೇಳಿದರೆ ಮೈರಾನ್ ವೀಲರ್ ಅವರ ಪ್ರಕಾರ ಜನರನ್ನು ಸಂಘಟಿಸಿ ಅವರಲ್ಲಿ ಸಾಮರಸ್ಯವನ್ನ ಸಾಧಿಸಿ ಎಲ್ಲರೂ ಒಪ್ಪಿಕೊಳ್ಳುವಂತಹ ವ್ಯವಸ್ಥೆಯನ್ನ ನಿರ್ಮಿಸುವ ವಿಶಾಲವಾದಂತಹ ಒಂದು ಪ್ರಕ್ರಿಯೆಯನ್ನ ರಾಷ್ಟ್ರ ನಿರ್ಮಾಣ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಉತ್ತಮ ಆಡಳಿತ ಅಂದ್ರೆ ಏನು ಅಂತ ಕೇಳಿದರೆ ಆಡಳಿತದಲ್ಲಿ ನಿಯಂತ್ರಣ, ಪಾರದರ್ಶಕತೆ, ಜವಾಬ್ದಾರಿತನ ಮತ್ತು ಸ್ಪಂದನೆಗಳಿಂದ ಕೂಡಿದರೆ ಅದು ಉತ್ತಮವಾದಂತಹ ಆಡಳಿತ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಅಸಮಾನತೆ ಅಂದ್ರೆ ಏನು ಅಂತ ಇದೆ ಜಾತಿ, ಧರ್ಮ, ಲಿಂಗ, ಜನ್ಮಸ್ಥಳ ಮುಂತಾದವುಗಳ ಆಧಾರದ ಮೇಲೆ ಕೆಲವು ವರ್ಗಗಳು
ಅವಕಾಶಗಳು ಮತ್ತು ಸೌಲಭ್ಯಗಳಿಂದ ವಂಚಿಸಿ ತಾರತಮ್ಯವನ್ನ ಮಾಡುವಂತಹದ್ದೇ ಅಸಮಾನತೆ. ಜಾತಿ ಮತ್ತು ಲಿಂಗ ಆಧಾರಿತ ಅಸಮಾನತೆಯು ಭಾರತದ ಪ್ರಜಾಪ್ರಭುತ್ವಕ್ಕೆ ಸವಾಲಾಗಿದೆ. ಈ ಒಂದು ಪ್ರಶ್ನೆಯನ್ನು ಜೂನ್ 2016ರಲ್ಲಿ ಕೇಳಿರುವಂತಹದನ್ನ ನೋಡ್ಬೋದು. ಹಾಗೆ ಜಾತಿ ಆಧಾರಿತ ಅಸಮಾನತೆ ಅಂದ್ರೆ ಏನು ಅಂತ ಕೇಳಿದರೆ ನೋಡಿ, ಈ ಒಂದು ಪ್ರಶ್ನೆಯನ್ನ 2018ರಲ್ಲಿ ಕೇಳಲಾಗಿದೆ, 2020ರಲ್ಲಿ ಕೂಡ ಕೇಳಲಾಗಿದೆ, ಹಾಗೆ ಜೂನ್ 2016ರಲ್ಲಿ ಒಂದು ಪ್ರಶ್ನೆಯನ್ನ ರಿಪೀಟ್ ಆಗಿರುವಂತಹದ್ದನ್ನ ನೋಡ್ಬೋದು. ಜಾತಿಯನ್ನ ಆಧರಿಸಿ ಜನರನ್ನ ತಾರತಮ್ಯದಿಂದ ನೋಡುವಂತದ್ದು ಜಾತಿ ಆಧಾರಿತ ಅಸಮಾನತೆ ಅಂತ ಹೇಳ್ಬಿಟ್ಟು ಕರೀತಾರೆ. ಜಾತಿ ಅಸಮಾನತೆಯು ಸೌಲಭ್ಯಗಳ ಹಂಚಿಕೆಯನ್ನು ಆಧರಿಸಿ ಮೇಲ್ಜಾತಿ ಮತ್ತು ಕೆಳಜಾತಿ ಎನ್ನುವಂತಹ ಸಾಮಾಜಿಕ ತಾರತಮ್ಯಕ್ಕೆ ಅವಕಾಶವನ್ನ ನೀಡಿದೆ. ಇನ್ನು ಲಿಂಗಾಧಾರಿತ ಅಸಮಾನತೆ ಅಂದ್ರೆ ಏನು ಅಂತ ಇದೆ, ಗಂಡು ಹೆಣ್ಣು ಎಂಬ ಅಂಶ ಆಧಾರದ ಮೇಲೆ ಅವಕಾಶಗಳು ಮತ್ತು ಸೌಲಭ್ಯಗಳಿಂದ ವಂಚಿಸುವಂತಹದ್ದೇ ಲಿಂಗಾಧಾರಿತ ಅಸಮಾನತೆ. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2019ರಲ್ಲಿ ಕೇಳಿರುವಂತಹದನ್ನ ನೋಡ್ಬೋದು. ಹಾಗೆ ಲಿಂಗಾಧಾರಿತ ಅಸಮಾನತೆಯನ್ನು ಹೇಗೆ ಗುರುತಿಸುವಿರಿ ಅಂತ ಕೇಳಿದರೆ, ಭಾರತ ಪುರುಷ ಪ್ರಧಾನ ಸಮಾಜವಾಗಿದ್ದು ಇಲ್ಲಿ ಲಿಂಗ ಪಕ್ಷಪಾತಕ್ಕೆ ಕಾರಣವಾಗಿದೆ. ಕೌಟುಂಬಿಕ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಪುರುಷನ ಪ್ರಾಬಲ್ಯ ಹೆಚ್ಚಿದ್ದು ಮಹಿಳೆಯ ಸ್ಥಾನವನ್ನ ಸೀಮಿತಗೊಳಿಸಲಾಗಿದೆ. ಹಾಗೆ ಅಸಮಾನತೆಯ ಅರ್ಥವನ್ನ ತಿಳಿಸಿ ಅಂತ ಕೇಳಿದರೆ, ಜಾತಿ, ಧರ್ಮ, ಲಿಂಗ, ಜನ್ಮಸ್ಥಳ ಮುಂತಾದವುಗಳ ಆಧಾರದ ಮೇಲೆ ಕೆಲವು ವರ್ಗಗಳನ್ನು ಅವಕಾಶಗಳು ಮತ್ತು ಸೌಲಭ್ಯಗಳಿಂದ ವಂಚಿಸಿ ತಾರತಮ್ಯವನ್ನು ಮಾಡುವಂತಹದ್ದೇ ಅಸಮಾನತೆ. ಇದು ಸಮಾಜವನ್ನ ವಿವಿಧ ವರ್ಗಗಳನ್ನಾಗಿ ವಿಂಗಡಿಸ್ತದೆ. ಇನ್ನು ಬಾಲ ಕಾರ್ಮಿಕ ಪದ್ಧತಿ ಅನಕ್ಷರತೆಗೆ ಹೇಗೆ ಕಾರಣವಾಗಿದೆ ಅನ್ನುವಂಥದ್ದು, ಪೋಷಕರ ಬಡತನದ ಸ್ಥಿತಿಯಿಂದ ಮಕ್ಕಳು ಹೋಟೆಲ್, ಸಣ್ಣ ಪ್ರಮಾಣದ ಕೈಗಾರಿಕೆ, ನೇಯ್ಗೆ ಮತ್ತು ಪಟಾಕಿ ಕಾರ್ಖಾನೆಗಳಲ್ಲಿ ಕೆಲಸ ನಿರ್ವಹಿಸಿ ಶಿಕ್ಷಣದಿಂದ ವಂಚಿತರಾಗಿರುವಂತಹದ್ದು. ಇನ್ನು ಅನಕ್ಷರತೆಯ ವ್ಯಾಖ್ಯಾನವನ್ನ ಬರೆಯಿರಿ ಅಂತ ಕೇಳಿದರೆ, ವ್ಯಕ್ತಿಗೆ ಯಾವುದೇ ಭಾಷೆಯಲ್ಲಿ ಓದಲು, ಬರೆಯಲು ಮತ್ತು ಅರ್ಥ ಮಾಡಿಕೊಳ್ಳಲು ಬಾರದಿರುವಂತಹ ಒಂದು ಪರಿಸ್ಥಿತಿಯನ್ನ ಅನಕ್ಷರತೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಕಡ್ಡಾಯ ಶಿಕ್ಷಣ ಎಂದರೆ ಏನು ಅಂತ ಕೇಳಿದರೆ, 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳು ಕಡ್ಡಾಯವಾಗಿ ಶಿಕ್ಷಣವನ್ನ ಪಡೆಯುವುದು ಕಡ್ಡಾಯ ಶಿಕ್ಷಣ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಕೋಮುವಾದ ಅಂದ್ರೆ ಏನು ಅಂತ ಕೇಳಿದರೆ, ಒಂದು ಧರ್ಮವನ್ನ ಇನ್ನೊಂದು ಧರ್ಮದ ವಿರುದ್ಧ ಎತ್ತಿ ಕಟ್ಟುವಂತಹದ್ದೇ ಕೋಮುವಾದ. ಇದು ಒಂದು ನಿರ್ದಿಷ್ಟ ಗುಂಪು ಧರ್ಮದ ಬಗ್ಗೆ ಹೊಂದಿರುವಂತಹ ಅಂಧಶ್ರದ್ಧೆಯಾಗಿದೆ. ಹಾಗೆ ಮುಂದಿನದು ರಾಷ್ಟ್ರೀಯ ಭಾವೈಕ್ಯತೆ ಎಂದರೆ ಏನು ಅಂತ ಇದೆ. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2016, 2020 ಹಾಗೂ ಜೂನ್ 2018ರಲ್ಲಿ ಕೇಳಿರುವಂತಹದನ್ನ ನೋಡಬಹುದಾಗಿದೆ. ನೆರೆಹೊರೆಯ ಶಾಂತಿ ಸಮಿತಿ ಎಂದರೆ ಏನು ಅಂತ ಇದೆ. ನೆರೆಹೊರೆಯ ಪ್ರದೇಶಗಳಲ್ಲಿ ಕೋಮು ಹಿಂಸಾಚಾರ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು, ಕೋಮು ಹಿಂಸಾಚಾರದ ಸ್ಥಳಗಳಲ್ಲಿ ಶಾಂತಿಯನ್ನ ಕಾಪಾಡಲು ಹಾಗೂ ಕೋಮು ಸೌಹಾರ್ದತೆಯನ್ನ ಕಾಪಾಡಲು ವಿವಿಧ ಕೋಮುಗಳ ನಾಯಕರನ್ನ ಒಳಗೊಂಡ ಸಮಿತಿಯನ್ನ ನೆರೆಹೊರೆಯ ಶಾಂತಿ ಸಮಿತಿಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಭಯೋತ್ಪಾದಕತೆ ಅರ್ಥವನ್ನ ತಿಳಿಸಿ ಅಂತ ಕೇಳಿದರೆ, ಸಾಮಾನ್ಯ ಜನರಲ್ಲಿ ಭಯವನ್ನ ಸೃಷ್ಟಿಸಿ ಸೈದ್ಧಾಂತಿಕ ಗುರಿಗಳನ್ನ ಈಡೇರಿಸಿಕೊಳ್ಳಲು ಉದ್ದೇಶಪೂರ್ವಕವಾಗಿ ದೇಶದಲ್ಲಿ ಆತಂಕದ ವಾತಾವರಣವನ್ನು ನಿರ್ಮಿಸುವಂತಹದ್ದೇ ಭಯೋತ್ಪಾದನೆ. ಇದು ಪ್ರತೀಕಾರದ ಕೃತ್ಯವಾಗಿದ್ದು ಕ್ರೌರ್ಯ, ಅಮಾನವೀಯ ಚಟುವಟಿಕೆಗಳನ್ನು ಒಳಗೊಂಡ ಸೈದ್ಧಾಂತಿಕವಾದ ನಿಲುವಾಗಿದೆ. ಇನ್ನು ಭಯೋತ್ಪಾದನೆಯ ಒಂದು ವ್ಯಾಖ್ಯೆಯನ್ನ ಬರೆಯ ಸಮಾಜದ ವಿಜ್ಞಾನ ವಿಶ್ವಕೋಶದ ಪ್ರಕಾರ ಒಂದು ಸಂಘಟಿತ ಗುಂಪು ಅಥವಾ ಪಕ್ಷ ವ್ಯವಸ್ಥಿತವಾದ ಹಿಂಸೆಯನ್ನು ಉಪಯೋಗಿಸಿ ತನ್ನ ಮುಖ್ಯ ಗುರಿಯನ್ನು ಸಾಧಿಸಿಕೊಳ್ಳಲು ಅನುಸರಿಸುವಂತಹ ವಿಧಾನವಾಗಿದೆ. ಭಯೋತ್ಪಾದನೆಯು ಧಾರ್ಮಿಕ ಮೂಲಭೂತವಾಗುವುದಕ್ಕೆ ಹೇಗೆ ಕಾರಣ ಇದೆ? ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಧರ್ಮಗಳಿಗೆ ಸೇರಿದ ಕೆಲವು ಮೂಲಭೂತವಾದ ಧಾರ್ಮಿಕ ಸಂಘಟನೆಗಳು ತಮ್ಮ ದೀರ್ಘಕಾಲದ ರಾಜಕೀಯ ಗುರಿ ಉದ್ದೇಶಗಳ ಲಾಭಕ್ಕೋಸ್ಕರ ಭಯೋತ್ಪಾದಕ ಕೃತ್ಯಗಳನ್ನು ಬೆಂಬಲಿಸ್ತಾ ಬಂದಿವೆ. ಇದು ಧಾರ್ಮಿಕ ಮೂಲಭೂತವಾದಕ್ಕೆ ಒಂದು ಕಾರಣವಾಗಿದೆ. ಇನ್ನು ಭಯೋತ್ಪಾದಕರು ಚುನಾವಣೆಗಳನ್ನು ಹೇಗೆ ಬಹಿಷ್ಕರಿಸ್ತಾರೆ? ಭಯೋತ್ಪಾದಕರು ರಾಜಕೀಯವಾಗಿ ಅಸ್ಥಿರತೆಯನ್ನ ಸೃಷ್ಟಿಸಲು ಹಾಗೂ ತಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಲು ಚುನಾವಣೆಗಳನ್ನ ಬಹಿಷ್ಕರಿಸ್ತಾರೆ. ಹಾಗೆ ಭ್ರಷ್ಟಾಚಾರವನ್ನ ಅರ್ಥವನ್ನ ಬರೆಯಿರಿ ಅಂತ ಕೇಳಿದರೆ, ವೈಯಕ್ತಿಕ ಲಾಭಕ್ಕಾಗಿ ಸಾರ್ವಜನಿಕ ಅಧಿಕಾರಗಳನ್ನ ದುರುಪಯೋಗ ಮಾಡಿಕೊಳ್ಳುವಂಥದ್ದೇ ಭ್ರಷ್ಟಾಚಾರ ಅಂತ ಕರೆಯಲಾಗುತ್ತೆ.
ಭ್ರಷ್ಟಾಚಾರ, ಉಡುಗೊರೆ, ಹಣ, ಅಧಿಕಾರದ ಆಮಿಷದ ರೂಪದಲ್ಲಿ ಇರ್ತದೆ. ಇನ್ನು ಭ್ರಷ್ಟಾಚಾರದ ಒಂದು ವ್ಯಾಖ್ಯೆಯನ್ನು ಬರೆಯಿರಿ ಅಂತ ಕೇಳಿದರೆ, ಖಾಸಗಿ ಉದ್ದೇಶಗಳಿಗಾಗಿ ಸಾರ್ವಜನಿಕ ಕರ್ತವ್ಯಗಳ ಔಪಚಾರಿಕ ಮಾರ್ಗಗಳನ್ನು ಬದಲಿಸುವಂತೆ ಭ್ರಷ್ಟಾಚಾರ. ಇನ್ನು ಭ್ರಷ್ಟಾಚಾರ ಅಂದ್ರೆ ಏನು ಅಂತ ಇದೆ, ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನ ದುರುಪಯೋಗಪಡಿಸಿಕೊಳ್ಳುವಂತಹದ್ದೇ ಭ್ರಷ್ಟಾಚಾರ. ಖಾಸಗಿ ಉದ್ದೇಶಗಳಿಗಾಗಿ ಸಾರ್ವಜನಿಕ ಕರ್ತವ್ಯಗಳ ಔಪಚಾರಿಕ ಮಾರ್ಗವನ್ನು ಬದಲಿಸುವಂತಹದ್ದೇ ಭ್ರಷ್ಟಾಚಾರ. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2019, 2020 ಹಾಗೆ ಜೂನ್ 2016ರಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿರುವಂತಹದ್ದನ್ನ ನೋಡ್ಬೋದು. ಭಾರತದಲ್ಲಿ ಭ್ರಷ್ಟಾಚಾರ ತಡೆಯಲು ಇರುವಂತಹ 2 ಸಂಸ್ಥೆಗಳನ್ನ ತಿಳಿಸಿ ಅಂತ ಕೇಳಿದರೆ, ಅದು CBI ಅಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಹಾಗೆ CVC ಅಂದ್ರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ಈ ಒಂದು ಪ್ರಶ್ನೆಯನ್ನ 2017ರಲ್ಲಿ ಕೇಳಿರುವಂತದ್ದನ್ನ ನೋಡ್ಬೋದು. ಭಾರತದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಇರುವ ಅಡಚಣೆಗಳು ಯಾವುವು ಅಂತ ಕೇಳಿದರೆ, ಒಂದು ಶಕ್ತಿ ರಾಜಕಾರಣ, ರಾಜಕೀಯ ಅಪರಾಧೀಕರಣ ಅನ್ನುವಂಥದ್ದು. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2015, ಜೂನ್ 2019 ಹಾಗೆ ಸೆಪ್ಟೆಂಬರ್ 2020ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿರುವಂತಹದನ್ನ ನೋಡಬಹುದಾಗಿದೆ. ಹಾಗೆ ನೈತಿಕತೆಯ ಕೊರತೆಯು ಭ್ರಷ್ಟಾಚಾರಕ್ಕೆ ಹೇಗೆ ಅವಕಾಶ ಮಾಡಿಕೊಡುತ್ತದೆ ಅನ್ನೋದು, ವ್ಯಕ್ತಿಯಲ್ಲಿ ನೈತಿಕ ಮೌಲ್ಯಗಳ ಕೊರತೆ ಉಂಟಾದಾಗ ತಾನು ಮಾಡ್ತಾ ಇರುವಂತದ್ದು ಯಾವುದೂ ಸರಿ, ಯಾವುದು ತಪ್ಪು ಎಂದು ನಿರ್ಧರಿಸುವುದು ಕಷ್ಟ ಸಾಧ್ಯವಾಗುತ್ತದೆ. ಇಂತಹವರಲ್ಲಿ ದೇಶದ ಬಗ್ಗೆಯಾಗಲಿ ವ್ಯವಸ್ಥೆಯ ಬಗ್ಗೆಯಾಗಲಿ ಕಾಳಜಿ ಇರುವುದಿಲ್ಲ, ಸಾರ್ಥಕತೆಯ ಆಲೋಚನೆ ಹೆಚ್ಚಿರುತ್ತದೆ. ಆದ್ದರಿಂದ ನೈತಿಕತೆಯ ಕೊರತೆ ಭ್ರಷ್ಟಾಚಾರಕ್ಕೆ ಕಾರಣವಾಗುತ್ತೆ. ಇನ್ನು ಲೋಕಪಾಲ ಎಂದರೆ ಏನು ಅಂತ ಇದೆ, ತಪ್ಪಿತಸ್ಥ ಕೇಂದ್ರ ಸರ್ಕಾರಿ ನೌಕರರ ವಿಚಾರಣೆ ನಡೆಸಿ ಆ ಮೂಲಕ ಭ್ರಷ್ಟಾಚಾರವನ್ನು ನಿಷೇಧಿಸಲು ಅಸ್ತಿತ್ವಕ್ಕೆ ಬಂದಿರುವಂತಹ ಸಂಸ್ಥೆಯೇ ಲೋಕಪಾಲ. ಲೋಕಾಯುಕ್ತ ಎಂದರೇನು ಅಂತ ಕೇಳಿದರೆ, ತಪ್ಪಿತಸ್ಥ ರಾಜ್ಯ ಸರ್ಕಾರಿ ನೌಕರರ ವಿಚಾರಣೆ ನಡೆಸಿ ಆ ಮೂಲಕ ಭ್ರಷ್ಟಾಚಾರವನ್ನ ನಿಷೇಧಿಸಲು ಅಸ್ತಿತ್ವಕ್ಕೆ ಬಂದಿರುವಂತಹ ಒಂದು ಸಂಸ್ಥೆಯೇ ಲೋಕಾಯುಕ್ತ. ಇಷ್ಟು 2 ಅಂಕದ ಪ್ರಶ್ನೋತ್ತರಗಳಾದ್ರೆ, ಮುಂದಿನದು 5 ಅಂಕದ ಪ್ರಶ್ನೋತ್ತರಗಳು. ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳನ್ನು ಕುರಿತು ಬರೆಯಿರಿ ಅಂತ ಇದೆ. ಇದು 5 ಅಂಕದ ಪ್ರಶ್ನೆ ಆಗುತ್ತೆ. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2014, 2018, ಜೂನ್ 2019 ಹಾಗೆ ಸೆಪ್ಟೆಂಬರ್ 20 ಹಾಗೆ ಮಾರ್ಚ್ 2017 ಮತ್ತು 2019ರಲ್ಲಿ ಈ ಒಂದು ಪ್ರಶ್ನೆ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು. ಒಟ್ಟಾರೆಯಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. ಜನರನ್ನ ಸಂಘಟಿಸಿ ಅವರಲ್ಲಿ ಸಾಮರಸ್ಯವನ್ನ ಸಾಧಿಸಿ ಎಲ್ಲರೂ ಒಪ್ಪಿಕೊಳ್ಳುವಂತಹ ವ್ಯವಸ್ಥೆಯನ್ನ ನಿರ್ಮಿಸುವಂತಹ ವಿಶಾಲ ಪ್ರಕ್ರಿಯೆಯನ್ನ ರಾಷ್ಟ್ರ ನಿರ್ಮಾಣ ಅಂತ ಹೇಳ್ಬಿಟ್ಟು ಕರೀತಾರೆ. ರಾಷ್ಟ್ರ ನಿರ್ಮಾಣವು ಒಂದು ದೇಶವನ್ನ ಬಲಿಷ್ಠ ರಾಷ್ಟ್ರ ಮತ್ತು ಉತ್ತಮ ಸಮಾಜವನ್ನಾಗಿ ಮಾರ್ಪಡಿಸುವಂತಹ ಗುರಿಯನ್ನ ಹೊಂದಿರ್ತದೆ. ಹಾಗೆ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳು ಅಂತ ಇದೆ, ಜನತೆಯ ಬೆಂಬಲ, ಉತ್ತಮ ಆಡಳಿತ, ಬದ್ಧತೆಯಿಂದ ಕೂಡಿರುವಂತಹ ನಾಯಕತ್ವ, ರಾಜಕೀಯ ಸಂಸ್ಕೃತಿ, ಅಧಿಕಾರದ ಹಂಚಿಕೆ, ಸಾರ್ವತ್ರಿಕ ಶಿಕ್ಷಣ, ರಾಷ್ಟ್ರೀಯ ಗುಣ, ಸಮೂಹ ಮಾಧ್ಯಮಗಳು, ಜವಾಬ್ದಾರಿಯುತವಾದಂತಹ ಬೌದ್ಧಿಕತೆ ಮತ್ತು ರಾಷ್ಟ್ರೀಯ ಸಮಗ್ರತೆ ಅನ್ನುವಂಥದ್ದು. ಈ ಒಂದು ಅಂಶಗಳ ವಿವರಣೆಯನ್ನ ನೋಡಿದ್ರೆ, ಜನತೆಯ ಬೆಂಬಲ ಹೇಗಿರ್ಬೇಕು ಅಂದ್ರೆ, ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಗೆ ಜನರ ಸಾಮೂಹಿಕ ಬೆಂಬಲ ಮತ್ತು ಇಚ್ಛಾಶಕ್ತಿ ಅತ್ಯಗತ್ಯವಾಗಿದೆ. ಜನರ ಗುಣಮಟ್ಟವು ರಾಷ್ಟ್ರದ ಗುಣಮಟ್ಟವನ್ನ ಪ್ರತಿಬಿಂಬಿಸುತ್ತದೆ. ರಾಷ್ಟ್ರ ನಿರ್ಮಾಣದಲ್ಲಿ ಅಲ್ಲಿನ ಜನರ ಶಿಸ್ತು, ಕರ್ತವ್ಯ ನಿಷ್ಠೆ ಹಾಗೂ ರಾಷ್ಟ್ರಾಭಿಮುಖ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತದೆ. ಇನ್ನು ಉತ್ತಮವಾದಂತಹ ಆಡಳಿತ. ಉತ್ತಮ ಆಡಳಿತವು ಆಡಳಿತದಲ್ಲಿ ನಿಯಂತ್ರಣ, ಪಾರದರ್ಶಕತೆ, ಜವಾಬ್ದಾರಿತನ ಮತ್ತು ಸ್ಪಂದನೆ ಇವುಗಳಿಂದ ಕೂಡಿರುತ್ತದೆ. ಇಂದು ಈ ಆಡಳಿತದ ಪರಿಕಲ್ಪನೆ ಉಗಮವಾಗಿದೆ. ಜಗತ್ತಿನಲ್ಲಿ ಈ ಆಡಳಿತ ಅಳವಡಿಸಿಕೊಂಡಂತಹ ರಾಷ್ಟ್ರಗಳಲ್ಲಿ ಭಾರತವೂ ಕೂಡ ಒಂದಾಗಿದೆ. ಸಮರ್ಥ ನಾಯಕತ್ವ, ಬದ್ಧತೆಯಿಂದ ಕೂಡಿರುವ ನಾಯಕತ್ವಕ್ಕೆ ಹಲವಾರು ನಿದರ್ಶನಗಳಿವೆ. ಉದಾಹರಣೆಗೆ, ಅಮೆರಿಕ ಅಧ್ಯಕ್ಷರಾದಂತಹ FD ರೂಸ್ವೆಲ್ಟ್ ನ್ಯೂ ಡೀಲ್ ಎಂಬ ನೂತನ ನೀತಿಯನ್ನ ಅಳವಡಿಸಿಕೊಳ್ಳುವ ಮೂಲಕ ಅಮೆರಿಕದ ಆರ್ಥಿಕ ಮುಗ್ಗಟ್ಟಿನ ಸಮಸ್ಯೆಯನ್ನ ಪರಿಹರಿಸಿದರು. ಭಾರತದಲ್ಲಿ ನೆಹರೂರವರ ನಾಯಕತ್ವವು ಪಂಚವಾರ್ಷಿಕ ಯೋಜನೆಗಳ ಮೂಲಕ ಔದ್ಯೋಗಿಕ ನೀತಿ,
ಮತ್ತು ಸಮಾಜವಾದಿ ಚಿಂತನೆಗಳುಳ್ಳ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿತು. ರಾಜಕೀಯ ಸಂಸ್ಕೃತಿ ರಾಜಕೀಯ ವ್ಯವಸ್ಥೆಗೆ ಅಗತ್ಯವಾದಂತಹ ಮೌಲ್ಯಗಳು, ಪ್ರವೃತ್ತಿಗಳು ಮತ್ತು ನಡವಳಿಕೆಗಳನ್ನು ಸೂಚಿಸುವುದೇ ರಾಜಕೀಯ ಸಂಸ್ಕೃತಿಯಾಗಿದೆ. ಇಲ್ಲಿ ರಾಷ್ಟ್ರದ ಪುನರ್ ನಿರ್ಮಾಣಕ್ಕೆ ಉದಾತ್ತ ರಾಜಕೀಯ ನಡವಳಿಕೆಗಳು ಅತ್ಯವಶ್ಯಕ. ದೇಶದ ನಾಯಕರಾದವರು ರಾಷ್ಟ್ರೀಯ ಹಿತಾಸಕ್ತಿ, ಸಾರ್ವಜನಿಕ ಸೇವೆ, ರಾಜಕೀಯ ಮುತ್ಸದ್ದಿತನದಿಂದ ಒಂದು ಮೌಲ್ಯಗಳನ್ನ ಅಂತರ್ಗತ ಮಾಡಿಕೊಂಡಿರ್ಬೇಕು. ಇನ್ನು ಅಧಿಕಾರದ ಹಂಚಿಕೆ, ರಾಷ್ಟ್ರ ನಿರ್ಮಾಣದ ಗುರಿಯನ್ನ ಸಾಧಿಸಲು ರಾಜಕೀಯ ಅಧಿಕಾರವನ್ನ ಸಮಾಜದ ಎಲ್ಲ ವರ್ಗಗಳಲ್ಲಿ ಹಂಚಿಕೆ ಮಾಡುವಂತಹ ಅಗತ್ಯವಿದೆ. ರಾಜಕೀಯದಿಂದ ಅಧಿಕಾರವು ಕೆಲವು ವ್ಯಕ್ತಿಗಳ ಕೈಯಲ್ಲಿ ಮತ್ತು ಕುಟುಂಬಗಳಲ್ಲಿ ಕೇಂದ್ರೀಕರಣವಾದಾಗ ಅದು ಅಧಿಕಾರಯುಕ್ತ ಮತ್ತು ಸರ್ವಾಧಿಕಾರಕ್ಕೆ ಎಡೆ ಮಾಡಿಕೊಡುತ್ತದೆ. ಇನ್ನು ಸಾರ್ವತ್ರಿಕ ಶಿಕ್ಷಣ, ರಾಷ್ಟ್ರದ ಅಭಿವೃದ್ಧಿಗೆ ಸಾರ್ವತ್ರಿಕ ಶಿಕ್ಷಣ ಮೂಲಭೂತ ಅಗತ್ಯವಾಗಿದೆ. ಶಿಕ್ಷಣವು ಪ್ರಜೆಗಳಲ್ಲಿ ತನ್ನತನವನ್ನ ಅರಿತು ವ್ಯಕ್ತಿ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳಲು ಸಹಕಾರಿಯಾಗಿದೆ. ಮಹಾತ್ಮ ಗಾಂಧೀಜಿಯವರ ಅಭಿಪ್ರಾಯಪಟ್ಟಿರುವಂತೆ ಶಿಕ್ಷಣವು ಬಾಳಿನ ಬೆಳಕಾಗಿದೆ. ಶಿಕ್ಷಣ ಜನರಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಂಡು ರಾಷ್ಟ್ರದ ಸಮಸ್ಯೆಗಳನ್ನು ವಿಶ್ಲೇಷಿಸುವ ಮೂಲಕ ದೇಶದ ಪ್ರಗತಿಯಲ್ಲಿ ತೊಡಗಿಸಿಕೊಳ್ಳಲು ಉತ್ತೇಜನವನ್ನ ನೀಡುತ್ತದೆ. ಈ ನಿಟ್ಟಿನಲ್ಲಿ 2010ರಲ್ಲಿ ಅನುಷ್ಠಾನಕ್ಕೆ ತಂದಂತಹ ಒಂದು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009 ಒಂದು ದಿಟ್ಟ ಹೆಜ್ಜೆಯಾಗಿದೆ. ಇನ್ನು ರಾಷ್ಟ್ರೀಯ ಗುಣ, ಪ್ರತಿಯೊಂದು ರಾಷ್ಟ್ರವು ತನ್ನ ಮಣ್ಣಿನ ಗುಣವನ್ನು ಪ್ರತಿಬಿಂಬಿಸುವಂತಹ ತನ್ನದೇ ಆದ ವಿಶಿಷ್ಟವಾದ ರಾಷ್ಟ್ರೀಯ ಗುಣವನ್ನ ಹೊಂದಿರುತ್ತದೆ. ಉದಾಹರಣೆಗೆ ಇಂಗ್ಲೆಂಡಿನ ಸಾಂಪ್ರದಾಯಿಕತೆ, ಅಮೆರಿಕದ ಸಂಪೂರ್ಣ ಸ್ವಾತಂತ್ರ್ಯತೆ, ಆಫ್ರಿಕಾದ ಜನಾಂಗೀಯತೆ, ಆಸ್ಟ್ರೇಲಿಯಾದ ಮೂಲ ನಿವಾಸಿತನ ಮತ್ತು ಭಾರತದ ವೈವಿಧ್ಯಮಯ ಸಂಸ್ಕೃತಿ. ರಾಷ್ಟ್ರ ನಿರ್ಮಾಣದಲ್ಲಿ ಪರಿಣಾಮಕಾರಿಯಾಗಿ ತೊಡಗಿಸಿಕೊಳ್ಳಲು ರಾಷ್ಟ್ರದ ಬಗ್ಗೆ ಪ್ರೀತಿ ಹೊಂದಿರಬೇಕು. ರಾಷ್ಟ್ರ ಚಿಹ್ನೆ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಸ್ಮಾರಕಗಳನ್ನು ಗೌರವಿಸಬೇಕು. ಇನ್ನು ಸಮೂಹ ಮಾಧ್ಯಮಗಳು, ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಸಮೂಹ ಮಾಧ್ಯಮಗಳನ್ನು ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗಿದೆ. ಇದು ಸರ್ಕಾರದ ಸರಿ ತಪ್ಪುಗಳನ್ನು ಎತ್ತಿ ತೋರಿಸುವ ಮೂಲಕ ಸರ್ಕಾರ ಮತ್ತು ಪ್ರಜೆಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಕೆಲಸವನ್ನ ನಿರ್ವಹಿಸುತ್ತದೆ. ಸಮೂಹ ಮಾಧ್ಯಮಗಳು ರಾಷ್ಟ್ರದ ಸಾಮಾಜಿಕರಣ, ಆಧುನೀಕರಣ ಮತ್ತು ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಪರಿಣಾಮಕಾರಿಯಾದ ಅಸ್ತ್ರವಾಗಿದೆ. ಇನ್ನು ಜವಾಬ್ದಾರಿಯುತವಾದಂತಹ ಬೌದ್ಧಿಕತೆ ಅಂತ ಇದೆ. ಸಮಾಜದ ಪ್ರಮುಖ ರಂಗಗಳಲ್ಲಿ ಕೈಗೊಂಡಂತಹ ಸಂಶೋಧನೆಗಳು ಮತ್ತು ನೂತನ ಆವಿಷ್ಕಾರಗಳು ರಾಷ್ಟ್ರೀಯ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಗಳನ್ನು ನೀಡಿವೆ. ಭಾರತದ ಸಮಾಜ ವಿಜ್ಞಾನ ಕ್ಷೇತ್ರದಲ್ಲಿ ಅಮೋಘ ಸಾಧನೆಯನ್ನ ಮಾಡಿದ ಪ್ರಮುಖರೆಂದರೆ ಎಂ.ಎನ್. ಶ್ರೀನಿವಾಸ್, ಅಮರ್ತ್ಯ ಸೇನ್, ಗೆ. ಆಮ್ವೆಡ್, ಕಾಂಚ ಇಲಯ್ಯ, ವಂದನಾ ಶಿವ, ಎಸ್.ಎನ್. ಬಾಲಗಂಗಾಧರ, ಆಶೀಸ್ ನಂದಿ, ರಾಜೀವ್ ಮಲ್ಹೋತ್ರಾ ಮತ್ತು ಇತರರು. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸರ್ ಎಂ. ವಿಶ್ವೇಶ್ವರಯ್ಯ, ಸರ್ ಸಿ.ವಿ. ರಾಮನ್, ಡಾಕ್ಟರ್ ರಾಜಾರಾಮಣ್ಣ, ಡಾಕ್ಟರ್ ಎಂ.ಜಿ.ಕೆ. ಮೆನನ್, ಹಾಗೆ ಡಾಕ್ಟರ್ ಸಿ.ಎನ್.ಆರ್. ರಾವ್, ಡಾಕ್ಟರ್ ಯು.ಆರ್. ರಾವ್, ಡಾಕ್ಟರ್ ಎ.ಪಿ.ಜೆ. ಅಬ್ದುಲ್ ಕಲಾಂ ಮುಂತಾದವರು. ಈ ಎಲ್ಲ ಮಹನೀಯರು ಜಾಗತಿಕ ಮಟ್ಟದಲ್ಲಿ ಇಂದು ಭಾರತ ಸಾಧಿಸಿರುವಂತಹ ಪ್ರಗತಿಗೆ ನೀಡಿರುವಂತಹ ಕೊಡುಗೆ ಅನನ್ಯ ಮತ್ತು ಅವಿಸ್ಮರಣೀಯವಾಗಿದೆ. ಹಾಗೆ ರಾಷ್ಟ್ರೀಯ ಸಮಗ್ರತೆ ಪ್ರಜೆಗಳನ್ನ ಭಾವನಾತ್ಮಕವಾಗಿ, ಮಾನಸಿಕವಾಗಿ ಮತ್ತು ರಾಜಕೀಯವಾಗಿ ಒಗ್ಗೂಡಿಸುವಂತಹ ಪ್ರಕ್ರಿಯೆ ರಾಷ್ಟ್ರೀಯ ಸಮಗ್ರತೆ. ಸರ್ದಾರ್ ಪಟೇಲ್, ವಿನೋಬಾ ಭಾವೆ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಕೃಪಾಲಾನಿ ಆಚಾರ್ಯ, ನರೇಂದ್ರ ದೇವ್ ಮುಂತಾದವರು ರಾಷ್ಟ್ರದ ಸಮಗ್ರತೆಗಾಗಿ ಶ್ರಮಿಸಿದರು. ಈ ನಿಟ್ಟಿನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮದಿನವಾದಂತಹ ನವೆಂಬರ್ 19ರಂದು ರಾಷ್ಟ್ರೀಯ ಸಮಗ್ರತಾ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಇನ್ನು ರಾಷ್ಟ್ರ ನಿರ್ಮಾಣ ಕಾಯ್ದೆಯಲ್ಲಿ ಉಂಟಾಗುವಂತಹ ಮುಖ್ಯ ಆಚರಣೆಗಳಾಗಿ ವಿವರಿಸಿ ಅಂತ ಕೇಳಿದರೆ, ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2020 ಹಾಗೆ ಜೂನ್ 2016 ಹಾಗೆ 10 ಅಂಕದ ಪ್ರಶ್ನೆಗೆ ಅಂತ ಹೇಳ್ಬಿಟ್ಟು ಜೂನ್ 2017 ಹಾಗೂ 2018ರಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿರುವಂತಹದ್ದನ್ನ ನೋಡ್ಬೋದು. ಜನರನ್ನ ಸಂಘಟಿಸಿ ಅವರಲ್ಲಿ ಸಾಮರಸ್ಯವನ್ನು ಸಾಧಿಸಿ ಎಲ್ಲರೂ ಒಪ್ಪಿಕೊಳ್ಳುವಂತಹ ವ್ಯವಸ್ಥೆಯನ್ನ ನಿರ್ಮಿಸುವ ವಿಶಾಲವಾದಂತಹ ಒಂದು ಪ್ರಕ್ರಿಯೆಯನ್ನ ರಾಷ್ಟ್ರ ನಿರ್ಮಾಣ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ರಾಷ್ಟ್ರ ನಿರ್ಮಾಣದ ತುಣುಕುಗಳು ಈ ಕೆಳಗೆ ನಿಂತಿವೆ. ಅದು ಬಡತನ, ಜನಸಂಖ್ಯಾ ಸ್ಫೋಟ, ಪ್ರಾದೇಶಿಕ ಅಸಮತೋಲನ, ಸಾಮಾಜಿಕ ಮತ್ತು ರಾಜಕೀಯ ಶೈಲಿ, ರಾಜಕೀಯ
ಬಿಕ್ಕಟ್ಟು. ಇವುಗಳ ವಿವರಣೆಯನ್ನ ನೋಡಿದ್ರೆ, ಬಡತನ ಭಾರತದಲ್ಲಿರುವ ಬಹುತೇಕ ಜನರು ಹಳ್ಳಿಗಳಲ್ಲಿ ನೆಲೆಸಿದ್ದು ಕೃಷಿಯನ್ನು ಅವಲಂಬಿಸಿದ್ದಾರೆ. ಭಾರತದಲ್ಲಿನ ರೈತರು ಕೃಷಿಯಲ್ಲಿ ಅತಿ ಕಡಿಮೆ ಇಳುವರಿಯನ್ನ ಪಡೆಯುತ್ತಿದ್ದಾರೆ. ಹೀಗಾಗಿ ಜನಸಂಖ್ಯೆಯ ಒಟ್ಟು ಪ್ರಮಾಣದಲ್ಲಿ 1/5 ಮಂದಿ ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಬಡತನದಿಂದ ಕೂಡಿರುವಂತಹ ಪ್ರಜೆಗಳು ವ್ಯಕ್ತಿತ್ವ ವಿಕಾಸಕ್ಕೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳು, ಉತ್ತಮ ಆರೋಗ್ಯ ಮತ್ತು ಶೌಚಾಲಯ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಇನ್ನು ಜನಸಂಖ್ಯಾ ಸ್ಫೋಟ. 2011ರ ಜನಗಣತಿಯ ಪ್ರಕಾರ ಭಾರತವು ಜನಸಂಖ್ಯೆಯ ಬೆಳವಣಿಗೆಯಲ್ಲಿ ಅತ್ಯಂತ ವೇಗವಾಗಿ ಮುನ್ನುಗ್ಗುತ್ತಿದೆ. ಮಾನವ ಶಕ್ತಿಯು ಉತ್ತಮ ಸಂಪನ್ಮೂಲವಾಗಿದ್ದರೂ ಸಹ ಭಾರತದಲ್ಲಿ ರಾಷ್ಟ್ರವನ್ನು ಬಲಿಷ್ಠಗೊಳಿಸುವಲ್ಲಿ ಸಮರ್ಪಕವಾಗಿ ಬಳಸಿಕೊಳ್ತಾ ಇಲ್ಲ. ಜನಸಂಖ್ಯಾ ಸ್ಫೋಟದಿಂದ ನಿರುದ್ಯೋಗ, ವಸತಿ ಮತ್ತು ಆಹಾರ ಸಮಸ್ಯೆ ಹಾಗೂ ಇತರೆ ನಾಗರಿಕ ಮೂಲಭೂತ ಸೌಕರ್ಯಗಳ ಕೊರತೆಗಳಿಗಾಗಿ ದಾರಿಯಾಗಿದೆ. ಇನ್ನು ಪ್ರಾದೇಶಿಕ ಅಸಮತೋಲನ. ದೇಶದ ಎಲ್ಲಾ ರಾಜ್ಯಗಳು ಒಂದೇ ತೆರನಾಗಿ ಅಭಿವೃದ್ಧಿ ಹೊಂದಿಲ್ಲ. ಇದರಿಂದ ಪ್ರಜೆಗಳಲ್ಲಿ ಪ್ರತ್ಯೇಕತಾ ಮನೋಭಾವಗಳು ಬೆಳೆದು ರಾಷ್ಟ್ರದ ಅಭಿವೃದ್ಧಿಯು ಕುಂಠಿತಗೊಳ್ತಾ ಇದೆ. ಉದಾಹರಣೆಗೆ, ಮಹಾರಾಷ್ಟ್ರದಲ್ಲಿ ಮರಾಠವಾಡ ಮತ್ತು ವಿದರ್ಭದಲ್ಲಿ ಒಡಿಸ್ಸಾದಲ್ಲಿ ಕೋರಾಪಟ್ ಮತ್ತು ಕಾಳಹಂದಿ ಪ್ರಾಂತ್ಯಗಳು, ಈಶಾನ್ಯ ಪ್ರಾಂತ್ಯ ಮತ್ತು ಗೋರ್ಖಾ ಹಿಲ್ ಪ್ರದೇಶಗಳಲ್ಲಿ ನಡೀತಾ ಇರುವಂತಹ ಪ್ರತ್ಯೇಕತಾ ಚಳುವಳಿಗಳು ಇದಕ್ಕೆ ಸ್ಪಷ್ಟವಾದಂತಹ ನಿದರ್ಶನಗಳಾಗಿವೆ. ಇನ್ನು ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ. ಭಾರತದಲ್ಲಿನ ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆಗಳು ಉದ್ವೇಗಕಾರಿ ವಾತಾವರಣವನ್ನು ಸೃಷ್ಟಿಸುತ್ತಿವೆ. ಪ್ರಸ್ತುತ ಅಸ್ಸಾಂ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ಕೇರಳ ರಾಜ್ಯಗಳು ಕೋಮುವಾದಿ ಪೀಡಿತ ಸೂಕ್ಷ್ಮ ಪ್ರದೇಶಗಳಾಗಿವೆ. ಅದೇ ರೀತಿ ಜಾತಿ ಸಂಘರ್ಷ, ಭಯೋತ್ಪಾದನೆ, ಕೇಂದ್ರ ರಾಜ್ಯ ಮತ್ತು ಅಂತಾರಾಜ್ಯ ವಿವಾದಗಳು ರಾಷ್ಟ್ರ ನಿರ್ಮಾಣಕ್ಕೆ ಅಡ್ಡಿಯಾಗಿವೆ. ಇನ್ನು ರಾಜಕೀಯ ಬಿಕ್ಕಟ್ಟು. ಬಹುಪಕ್ಷ ಪದ್ಧತಿ, ಸಮ್ಮಿಶ್ರ ರಾಜಕಾರಣ, ಪ್ರಾದೇಶಿಕ ಮತ್ತು ಪ್ರತ್ಯೇಕತಾ ಮನೋಭಾವನೆಗಳು ರಾಜಕೀಯ ಬಿಕ್ಕಟ್ಟುಗಳನ್ನು ಸೃಷ್ಟಿಸಿವೆ. ಜನಪ್ರತಿನಿಧಿಗಳ ಸ್ವಾರ್ಥ ಹಿತಾಸಕ್ತಿಯಿಂದ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾದ ಶಾಸನಗಳನ್ನು ಸಂಸತ್ತು ರೂಪಿಸಲು ಸಾಧ್ಯವಾಗ್ತಾ ಇಲ್ಲ. ಇಂದು ಹಣಬಲ ಮತ್ತು ತೋಳ್ಬಲಗಳು ಪ್ರಬಲವಾಗಿದ್ದು ರಾಜಕೀಯವು ಹಣ ಮತ್ತು ಆಸ್ತಿ ಗಳಿಸುವ ಉದ್ಯೋಗವಾಗಿ ಮಾರ್ಪಟ್ಟಿದೆ ಮತ್ತು ಆದರ್ಶ ತತ್ವ ಹಾಗೂ ಮೌಲ್ಯಗಳಿಂದ ದೂರವಾಗಿರುವಂತಹದ್ದನ್ನ ನೋಡ್ಬೋದು. ಹಾಗೆ ಮುಂದಿನ ಒಂದು ಪ್ರಶ್ನೆ, ಅಸಮಾನತೆ ಭಾರತದ ಪ್ರಜಾಪ್ರಭುತ್ವಕ್ಕೆ ಹೇಗೆ ಒಂದು ತೊಡಕಾಗಿದೆ ಪರಿಣಮಿಸಿದೆ ವಿವರಿಸಿ ಅಂತ ಕೇಳಿದರೆ, ಜಾತಿ, ಧರ್ಮ, ಲಿಂಗ, ಜನ್ಮಸ್ಥಳ ಮುಂತಾದವುಗಳ ಆಧಾರದ ಮೇಲೆ ಕೆಲವು ವರ್ಗಗಳು ಅವಕಾಶಗಳು ಮತ್ತು ಸೌಲಭ್ಯಗಳಿಂದ ವಂಚಿಸಿ ತಾರತಮ್ಯ ಮಾಡುವುದೇ ಅಸಮಾನತೆ. ಅಸಮಾನತೆಯು ಸಮಾಜವನ್ನು ವಿಭಜಿಸಿ ರಾಷ್ಟ್ರೀಯ ಏಕತೆಗೆ ಧಕ್ಕೆಯನ್ನುಂಟು ಮಾಡುತ್ತದೆ, ರಾಷ್ಟ್ರೀಯ ಭಾವನೆಯನ್ನ ಹಾಳು ಮಾಡುತ್ತದೆ, ಸಮಾಜದಲ್ಲಿ ಮೇಲು ಕೀಳು ಎಂಬ ಭಾವನೆಯನ್ನ ಉಂಟು ಮಾಡುತ್ತದೆ, ಬಡವರು ಶ್ರೀಮಂತರ ನಡುವೆ ಅಗಾಧ ಅಂತರವನ್ನು ಏರ್ಪಡುವಂತೆ ಮಾಡುತ್ತದೆ. ಹಾಗೆ ಆರ್ಥಿಕ ಅಸಮಾನತೆ ಮತ್ತು ಅಸಹನೆಗೆ ಎಡೆ ಮಾಡಿಕೊಡ್ತದೆ, ಸಮಾಜದಲ್ಲಿ ಸಾಮಾಜಿಕ ಸಾಮರಸ್ಯವನ್ನ ಹಾಳು ಮಾಡುತ್ತದೆ, ಸಮಾಜವನ್ನ ವಿವಿಧ ಶ್ರೇಣಿಗಳನ್ನಾಗಿ ವಿಂಗಡಿಸುತ್ತದೆ, ಸಾಮಾಜಿಕ ತಾರತಮ್ಯ ಹೆಚ್ಚುವಂತೆ ಮಾಡುತ್ತದೆ. ಈ ಎಲ್ಲಾ ಅಂಶಗಳನ್ನ ಕುರಿತಾಗಿ ವಿವರಣೆಯನ್ನ ಕೂಡ ಬರೀಬೇಕಾಗುತ್ತೆ. ಇನ್ನು ಜಾತಿ ಆಧಾರಿತ ಅಸಮಾನತೆಗೆ ಕಾರಣಗಳಾಗುವು ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2017 ಹಾಗೆ ಜೂನ್ 2018 ಕೇಳಿರುವಂತದ್ದನ್ನ ನೋಡ್ಬೋದು. ಜಾತಿಯನ್ನ ಆಧರಿಸಿ ಜನರನ್ನ ತಾರತಮ್ಯದಿಂದ ನೋಡುವುದನ್ನ ಜಾತಿ ಆಧಾರಿತ ಅಸಮಾನತೆ ಎನ್ನಲಾಗಿದೆ. ಭಾರತದ ಸಮಾಜದ ವ್ಯವಸ್ಥೆಯಲ್ಲಿ ಪುರಾತನ ಕಾಲದಿಂದ ಜಾತಿ ವ್ಯವಸ್ಥೆ ಅಸ್ತಿತ್ವದಲ್ಲಿದೆ. ಆಧುನಿಕ ಸಮಾಜದಲ್ಲಿ ಅಸಮಾನತೆಯು ಸೌಲಭ್ಯಗಳ ಹಂಚಿಕೆಯನ್ನು ಆಧರಿಸಿ ಮೇಲ್ಜಾತಿ ಕೆಳಜಾತಿ ಎಂಬ ಸಾಮಾಜಿಕ ತಾರತಮ್ಯಕ್ಕೆ ಅವಕಾಶವನ್ನ ನೀಡಿದೆ. ಹಾಗೆ ಜಾತಿ ಆಧಾರಿತ ಅಸಮಾನತೆಗೆ ಕಾರಣಗಳು ಅಂತಂದ್ರೆ ವರ್ಣಾಶ್ರಮ ವ್ಯವಸ್ಥೆ, ಸಾಮಾಜಿಕ ಅಂತರ, ಅನಕ್ಷರತೆ ಮತ್ತು ಸಂಪ್ರದಾಯ, ಮೇಲರಿಮೆ, ಹಾಗೆ ವೈವಾಹಿಕ ನಿರ್ಬಂಧಗಳು. ವಿವರಣೆಯನ್ನು ನೋಡೋದಾದ್ರೆ, ವರ್ಣಾಶ್ರಮ ವ್ಯವಸ್ಥೆ ಪುರಾತನ ಕಾಲದಿಂದಲೂ ಕೂಡ ವರ್ಣಾಶ್ರಮ ವ್ಯವಸ್ಥೆ ಅಸ್ತಿತ್ವದಲ್ಲಿದ್ದು ಜನರ ವೃತ್ತಿಯನ್ನ ಆಧರಿಸಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರು ಎಂಬುದಾಗಿ ವಿಂಗಡಿಸಲಾಗಿದೆ. ಕ್ರಮೇಣ ಈ ವ್ಯವಸ್ಥೆ ಜಾತಿ ವ್ಯವಸ್ಥೆಯಾಗಿ ಹಿಂದೂ ಸಮಾಜದಲ್ಲಿ ಮನುವಿನ ಕಾನೂನಿನ ಆಧಾರದಲ್ಲಿ ತಾರತಮ್ಯಕ್ಕೆ ಕಾರಣವಾಗಿ ಮುಂದುವರೆದಿದೆ. ಇನ್ನು ಸಾಮಾಜಿಕ ಅಂತರ, ವಿವಿಧ ಜಾತಿಗಳ ನಡುವಿನ ಚಲನಶೀಲತೆಯ ಕೊರತೆ, ಸಂಸ್ಕೃತಿ, ಪದ್ಧತಿಗಳು, ನೈತಿಕ
ನಿಯಮಗಳು, ಆಹಾರ ಪದ್ಧತಿ, ಸಾಮಾಜಿಕ ಒಡನಾಟ ಮುಂತಾದವುಗಳ ಭಿನ್ನತೆ ಸಾಮಾಜಿಕ ಅಂತರಕ್ಕೆ ಕಾರಣವಾಗಿದೆ. ಆದ್ದರಿಂದ ಜಾತಿ ವ್ಯವಸ್ಥೆಯು ಮುಚ್ಚಿದ ಸಮಾಜ ಎಂದು ಕರೆಯಲ್ಪಟ್ಟಿದೆ. ಅನಕ್ಷರತೆ ಮತ್ತು ಸಂಪ್ರದಾಯ. ಅನಕ್ಷರತೆ ಮತ್ತು ಮೌಢ್ಯತೆಯು ಜನರನ್ನು ಸಂಕುಚಿತರನ್ನಾಗಿ ರೂಪಿಸಿದೆ. ಜನರು ಅನಕ್ಷರತೆಯ ಕಾರಣದಿಂದ ಹಳೆಯ ಸಂಪ್ರದಾಯಗಳು ಮತ್ತು ಕಂದಾಚಾರಗಳಿಗೆ ಅಂಟಿಕೊಂಡಿರ್ತಾರೆ. ಅಂತಹ ಜನರು ಸಮಾಜದ ಪರಿವರ್ತನೆಯನ್ನು ಬಹುಬೇಗ ಒಪ್ಪಿಕೊಳ್ಳುವುದಿಲ್ಲ. ಇನ್ನು ಮೇಲರಿಮೆ. ಸಮಾಜದ ಶ್ರೇಷ್ಠ ಜಾತಿ ಎಂದು ಪರಿಗಣಿಸಲ್ಪಟ್ಟಿರುವಂತಹ ಕೆಲವು ಜಾತಿಗಳಿಗೆ ಸೇರಿದ ಜನರು ಮುಖ್ಯವಾಗಿ ಜಾತಿಯನ್ನೇ ಆಧರಿಸಿ ತಮ್ಮ ಪ್ರಾಬಲ್ಯತೆಯನ್ನು ಸಾಧಿಸುವ ಪ್ರಯತ್ನದಲ್ಲಿದ್ದಾರೆ. ಸಮಾಜದಲ್ಲಿನ ಎಲ್ಲ ಅನುಕೂಲಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಇತರೆ ಜಾತಿಗಳ ಜನ ಸಾಮಾಜಿಕ ಸ್ಥಾನ ಮತ್ತು ಸೌಲಭ್ಯಗಳಿಂದ ವಂಚಿತರಾಗಿ ತಿರಸ್ಕಾರಕ್ಕೆ ಗುರಿಯಾಗಿರುವುದು ಜಾತಿ ಅಸಮಾನತೆಯನ್ನ ಸೃಷ್ಟಿಸಿದೆ. ಇನ್ನು ವೈವಾಹಿಕ ನಿರ್ಬಂಧಗಳು. ಭಾರತೀಯ ಸಮಾಜದಲ್ಲಿ ಒಂದು ಜಾತಿಗೆ ಸೀಮಿತವಾಗಿದೆ. ಆ ಜಾತಿಯಲ್ಲಿಯೇ ನಡೆಯುವ ವಿವಾಹಗಳನ್ನು ಮಾತ್ರ ಮಾನ್ಯ ಮಾಡಲಾಗುತ್ತದೆ. ಜಾತಿಯ ಹೊರಗಡೆ ಮಾಡಿಕೊಳ್ಳುವಂತಹ ವಿವಾಹಗಳನ್ನು ಹಾಗೂ ಮೇಲ್ಜಾತಿ, ಕೆಳಜಾತಿ, ಉಪಜಾತಿಗಳ ನಡುವಿನ ವಿವಾಹಗಳನ್ನು ಸಂಪ್ರದಾಯಬದ್ಧ ಹಿರಿಯರು ವಿರೋಧಿಸುತ್ತಾರೆ. ಇದು ಜಾತಿ ಆಧಾರಿತ ತಾರತಮ್ಯ ಭಾವನೆ ಪ್ರಬಲವಾಗಲು ಕಾರಣವಾಗಿದೆ. ಹಾಗೆ ಮುಂದಿನದು ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳಾಗುವ ವಿವರಿಸಿ ಅಂತ ಇದೆ. ಈ ಒಂದು ಪ್ರಶ್ನೆಯನ್ನ ಜೂನ್ 2015 ಕೇಳಿರುವಂತಹದ್ದನ್ನ ನೋಡಬಹುದು. ಗಂಡು ಮತ್ತು ಹೆಣ್ಣು ಎಂಬ ತಾರತಮ್ಯದಿಂದ ಸಮಾನ ಅವಕಾಶಗಳನ್ನು ನಿರಾಕರಿಸುವುದು ಲಿಂಗಾಧಾರಿತ ಅಸಮಾನತೆಯಾಗಿದೆ. ಪುರಾತನ ಕಾಲದಿಂದ ಪುರುಷ ಪ್ರಾಧಾನ್ಯತೆಗೆ ಅವಕಾಶವಿದ್ದು ಲಿಂಗ ಪಕ್ಷಪಾತಕ್ಕೆ ಅವಕಾಶ ನೀಡಿದೆ. ಕೌಟುಂಬಿಕ, ಆರ್ಥಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಲಿಂಗಾಧಾರಿತ ತಾರತಮ್ಯ ಮುಂದುವರಿದಿದೆ. ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳು: ಮನುಸ್ಮೃತಿ, ಪುರುಷ ಪ್ರಾಬಲ್ಯ, ಶಿಕ್ಷಣದ ನಿರಾಕರಣೆ, ವರದಕ್ಷಿಣೆ ಪದ್ಧತಿ, ಹಾಗೆ ಸೂಕ್ತವಾದಂತಹ ಪ್ರಾತಿನಿಧ್ಯವನ್ನ ನೀಡದಿರುವಂತಹದ್ದು ಅಂತ ಇದೆ. ಇವುಗಳ ವಿವರಣೆಯನ್ನ ನೋಡೋದಾದ್ರೆ, ಮನುಸ್ಮೃತಿ ಜೀವನದಲ್ಲಿ ಎಲ್ಲಾ ಸ್ತರಗಳಲ್ಲಿಯೂ ಕೂಡ ಮಹಿಳೆ ಪುರುಷನ ಅಧೀನದಲ್ಲಿರಬೇಕೆಂದು ಪ್ರತಿಪಾದಿಸುವಂತಹ ಮನುಸ್ಮೃತಿಯನ್ನು ಹಿಂದೂ ಸಮಾಜ ಪುರಾತನ ಕಾಲದಿಂದಲೂ ಅನುಸರಿಸ್ತಾ ಇದೆ. ಮನುವಿನ ಪ್ರಕಾರ ಮಹಿಳೆಯನ್ನ ಕೌಟುಂಬಿಕ ಜೀವನಕ್ಕೆ ಮಾತ್ರ ಸೀಮಿತಗೊಳಿಸಿದ್ದು ತಾರತಮ್ಯಕ್ಕೆ ಪ್ರಮುಖವಾದಂತಹ ಒಂದು ಕಾರಣವಾಗಿದೆ. ಇನ್ನು ಪುರುಷ ಪ್ರಾಬಲ್ಯತೆ. ಸಮಾಜವು ಪುರುಷನ ದೈಹಿಕ ಸಾಮರ್ಥ್ಯವನ್ನು ಆಧರಿಸಿ ಮಹಿಳೆಯ ಮೇಲೆ ಪುರುಷನ ಪ್ರಾಬಲ್ಯಕ್ಕೆ ಪ್ರಾಮುಖ್ಯತೆ ನೀಡುತ್ತದೆ. ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಮಹಿಳೆ ಯಾವುದೇ ರೀತಿಯ ಜವಾಬ್ದಾರಿಯ ನಿರ್ವಹಣೆಯನ್ನು ಒಪ್ಪಿಕೊಳ್ಳುವುದಿರುವುದು ಮತ್ತು ನಿರಾಕರಿಸುವುದು ಇನ್ನೊಂದು ಕಾರಣವಾಗಿದೆ. ಶಿಕ್ಷಣದ ನಿರಾಕರಣೆ. ಶತಮಾನಗಳಿಂದ ಮಹಿಳೆ ಶಿಕ್ಷಣದ ಅವಕಾಶಗಳಿಂದ ವಂಚಿತಳಾಗಿದ್ದಳು. ಸಮಾಜದಲ್ಲಿ ಪುರುಷ ಮಾತ್ರ ಉತ್ತಮ ಶಿಕ್ಷಣ ಪಡೆದು ಮಹಿಳೆಯ ಮೇಲೆ ಪ್ರಾಬಲ್ಯ ಸಾಧಿಸಲು ಅವಕಾಶ ಹೊಂದಿರುವಂತಹದ್ದು ಈ ಒಂದು ತಾರತಮ್ಯಕ್ಕೆ ಕಾರಣವಾಗಿದೆ. ವರದಕ್ಷಿಣೆ ಪದ್ಧತಿ. ವರದಕ್ಷಿಣೆ ಲಿಂಗಾಧಾರಿತ ಅಸಮಾನತೆಗೆ ಇನ್ನೊಂದು ಕೊಡುಗೆಯಾಗಿದೆ. ಇದರಿಂದ ಮಗನನ್ನ ಕುಟುಂಬದ ಆಸ್ತಿಯಂತಲೂ ಹೆಣ್ಣುಮಗುವನ್ನ ಅನವಶ್ಯಕ ಹೊರೆ ಎಂಬ ಭಾವನೆ ಹೆಣ್ಣು ಮತ್ತು ಗಂಡಿನ ನಡುವೆ ತಾರತಮ್ಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೂಕ್ತ ಪ್ರಾತಿನಿಧ್ಯ ನೀಡದಿರುವುದು. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 50% ಮಹಿಳೆಯರಿದ್ದಾರೆ. ಆದರೆ ರಾಜಕೀಯ ಮತ್ತು ಅಧಿಕಾರ ಕ್ಷೇತ್ರದಲ್ಲಿ ಅವರಿಗೆ ಸೂಕ್ತ ಪ್ರಾತಿನಿಧ್ಯವನ್ನ ನಿರಾಕರಿಸಲಾಗಿದೆ. ಇದು ತಾರತಮ್ಯಕ್ಕೆ ಕಾರಣ. ಇನ್ನು ಜಾತಿ ಆಧಾರಿತ ಅಸಮಾನತೆಗೆ ಪರಿಹಾರಗಳನ್ನ ತಿಳಿಸಿ ಅಂತ ಕೇಳಿದರೆ, ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2015 ಕೇಳಿರುವಂತಹದ್ದನ್ನ ನೋಡ್ಬೋದು. ಭಾರತದಲ್ಲಿ ಜಾತಿ ಆಧಾರಿತ ಅಸಮಾನತೆಗಳು ಅಸ್ತಿತ್ವದಲ್ಲಿರೋದ್ರಿಂದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳು ಅಗಾಧವಾದ ಶೋಷಣೆಗೆ ಗುರಿಯಾಗಿವೆ. ಈ ವರ್ಗಗಳನ್ನು ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ಸಂವಿಧಾನ ರಚನಾಕಾರರು ಕೆಲವು ಸಂವಿಧಾನಾತ್ಮಕ ನಿಯಮಗಳನ್ನು ರೂಪಿಸಿದ್ದಾರೆ. ಅವು ಈ ಕೆಳಗಿವೆ: ಶಿಕ್ಷಣದಲ್ಲಿ ಮೀಸಲಾತಿ, ಉದ್ಯೋಗದಲ್ಲಿ ಮೀಸಲಾತಿ, ಶಾಸನ ಸಭೆಗಳಲ್ಲಿ ಮೀಸಲಾತಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ, ಅಸ್ಪೃಶ್ಯತೆಯ ನಿರ್ಮೂಲನೆ. ಇವುಗಳ ವಿವರಣೆಯನ್ನು ನೋಡೋದಾದ್ರೆ, ಶಿಕ್ಷಣದಲ್ಲಿ ಮೀಸಲಾತಿ ಸಂವಿಧಾನದ ವಿಧಿ 15ನೇ
ಇಲ್ಲಿ 4ನೇ ಭಾಗದಲ್ಲಿ ಮತ್ತು 5ರಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸೂಕ್ತ ಮೀಸಲಾತಿಯನ್ನ ಕಲ್ಪಿಸಲಾಗಿದೆ. ಉದ್ಯೋಗದಲ್ಲಿ ಮೀಸಲಾತಿ 16ನೆಯ ವಿಧಿಯ 4ನೇ ಭಾಗದಲ್ಲಿ ಉದ್ಯೋಗದಲ್ಲಿ ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶವನ್ನು ಕಲ್ಪಿಸಿದೆ. 335ನೇ ವಿಧಿಯ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾರ್ವಜನಿಕ ಸೇವೆಗಳಲ್ಲಿ ಮೀಸಲಾತಿಯನ್ನ ನೀಡ್ತಾ ಇದೆ. ಶಾಸನ ಸಭೆಗಳಲ್ಲಿ ಮೀಸಲಾತಿ ಸಂವಿಧಾನದ ವಿಧಿ 330 ಮತ್ತು 332ರಲ್ಲಿ ಸಂವಿಧಾನವು ಸಂಸತ್ತಿನ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೂಕ್ತವಾದಂತಹ ಮೀಸಲು ಸ್ಥಾನಗಳನ್ನ ನೀಡಲಾಗಿದೆ. ಇನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಭಾರತ ಸಂವಿಧಾನದ ವಿಧಿ 243ಡಿ ಅನ್ವಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಾಗೂ ಹಿಂದುಳಿದ ವರ್ಗಗಳಿಗೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನ ನೀಡಲಾಗಿದೆ. 243ಟಿಯಲ್ಲಿ ವಿಧಿಯ ಪ್ರಕಾರ ನಗರದ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ವರ್ಗಗಳಿಗೆ ಮೀಸಲಾತಿಯನ್ನ ಕಲ್ಪಿಸಲಾಗಿದೆ. ಅಸ್ಪೃಶ್ಯತೆಯ ನಿರ್ಮೂಲನೆ ಭಾರತ ಸಂವಿಧಾನದ 17ನೆಯ ವಿಧಿಯು ಅಸ್ಪೃಶ್ಯತೆಯ ಆಚರಣೆಯು ಅಕ್ಷಮ್ಯ ಅಪರಾಧ ಅಂತ ಹೇಳ್ಬಿಟ್ಟು ಅಸ್ಪೃಶ್ಯತೆಯನ್ನ ಸಂಪೂರ್ಣವಾಗಿ ತೊಡೆದುಹಾಕಬೇಕು ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ತಿಳಿಸುತ್ತದೆ. ಅಸಮಾನತೆಯ ನಿರ್ಮೂಲನೆಗೆ ಪರಿಹಾರೋಪಾಯಗಳನ್ನು ತಿಳಿಸಿ ಅಂತ ಇದೆ. ಈ ಒಂದು ಪ್ರಶ್ನೆ ಲಿಂಗಾಧಾರಿತ ಅಸಮಾನತೆಯನ್ನು ನಿವಾರಿಸಲು ಭಾರತ ಸಂವಿಧಾನವು ಶಿಕ್ಷಣ, ಉದ್ಯೋಗ ಮತ್ತು ಪ್ರಾತಿನಿಧಿಕ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಸೂಕ್ತ ಮೀಸಲಾತಿಯನ್ನ ಕಲ್ಪಿಸಬೇಕು ಅಂತ ಹೇಳ್ಬಿಟ್ಟು ಸ್ಪಷ್ಟಪಡಿಸುತ್ತದೆ. ಮಹಿಳೆಯರಿಗೆ ಮೀಸಲಾತಿಯನ್ನ ಈ ಕೆಳಕಂಡಂತೆ ನೀಡಲಾಗಿದೆ. ಶಿಕ್ಷಣದಲ್ಲಿ ಮೀಸಲಾತಿ, ಉದ್ಯೋಗದಲ್ಲಿ ಮೀಸಲಾತಿ, ಪ್ರಾತಿನಿಧಿಕ ಸಂಸ್ಥೆಗಳಲ್ಲಿ ಮೀಸಲಾತಿ, ಸಂವಿಧಾನಾತ್ಮಕ ಅವಕಾಶಗಳು. ಇವುಗಳ ವಿವರಣೆಯನ್ನ ನೋಡೋದಾದ್ರೆ ಶಿಕ್ಷಣದಲ್ಲಿ ಮೀಸಲಾತಿ ಮಹಿಳೆಯನ್ನ ಶೈಕ್ಷಣಿಕವಾಗಿ ಸಬಲೀಕರಣಗೊಳಿಸಲು ಹಾಗೂ ಲಿಂಗಾಧಾರಿತ ತಾರತಮ್ಯವನ್ನು ಹೋಗಲಾಡಿಸಲು ಮೀಸಲಾತಿ ಅವಕಾಶವನ್ನ ಕಲ್ಪಿಸಲಾಗಿದೆ. ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಪ್ರೋತ್ಸಾಹಿಸಲು ಶುಲ್ಕ ವಿನಾಯಿತಿ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಮುಂತಾದವುಗಳನ್ನ ಸ್ಥಾಪಿಸಲಾಗಿದೆ. ಇನ್ನು ಉದ್ಯೋಗದಲ್ಲಿ ಮೀಸಲಾತಿ ಮಹಿಳೆಯರು ಸ್ವತಂತ್ರ ಮತ್ತು ಗೌರವಾನ್ವಿತ ಜೀವನ ನಡೆಸಲು ಉದ್ಯೋಗಗಳಲ್ಲಿ ಮೀಸಲಾತಿಯನ್ನ ಕಲ್ಪಿಸಲಾಗಿದೆ. ರಾಜ್ಯ ಸೇವೆಗಳಲ್ಲಿ 33% ಉದ್ಯೋಗವನ್ನ ಮೀಸಲಾತಿ ನೀಡಲಾಗಿದೆ. ಇನ್ನು ಪ್ರಾತಿನಿಧಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹಿಳೆಯರ ರಾಜಕೀಯ ಸಬಲೀಕರಣಕ್ಕಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ 73 ಮತ್ತು 74ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಗಳ ಪ್ರಕಾರ ಸೂಕ್ತ ಮೀಸಲಾತಿಯನ್ನ ಕಲ್ಪಿಸಿರುವಂತದ್ದು ಮಹಿಳಾ ಪ್ರಾತಿನಿಧ್ಯತೆಯ ಮೈಲುಗಲ್ಲಾಗಿದೆ. ಸಂವಿಧಾನಾತ್ಮಕ ಅವಕಾಶಗಳು ಲಿಂಗಾಧಾರಿತ ಅಸಮಾನತೆಯನ್ನು ಹೋಗಲಾಡಿಸಲು ಭಾರತ ಸಂವಿಧಾನದಲ್ಲಿ ಈ ಕೆಳಕಂಡ ಅವಕಾಶಗಳನ್ನ ಕಲ್ಪಿಸಲಾಗಿದೆ. 15ನೆಯ ವಿಧಿಯ ಪ್ರಕಾರ ಲಿಂಗಾಧಾರಿತ ತಾರತಮ್ಯವನ್ನ ನಿರ್ಮೂಲನೆಯನ್ನ ಮಾಡುವಂಥದ್ದು. ಇನ್ನು 16ನೆಯ ವಿಧಿಯ ಪ್ರಕಾರ ಸಾರ್ವಜನಿಕ ಸೇವೆಗಳಲ್ಲಿ ಸಮಾನ ಅವಕಾಶವನ್ನ ನೀಡುವುದು. 23 ಮತ್ತು 24ನೆಯ ವಿಧಿ ಪ್ರಕಾರ ಶೋಷಣೆಯ ವಿರುದ್ಧ ರಕ್ಷಣೆಯ ಹಕ್ಕು. 39ಡಿಯ ಒಂದು ವಿಧಿಯ ಪ್ರಕಾರ ಸಮಾನ ಕೆಲಸಕ್ಕೆ ಸಮಾನ ವೇತನದ ಅವಕಾಶ. 51ಎ ವಿಧಿಯ ಪ್ರಕಾರ ಮಹಿಳೆಯ ಗೌರವವನ್ನು ರಕ್ಷಿಸುವುದು. 236ನೆಯ ವಿಧಿಯ ಪ್ರಕಾರ ಮಹಿಳೆಯರಿಗೆ ಮತದಾನದ ಹಕ್ಕು. ರಾಷ್ಟ್ರೀಯ ಮಹಿಳಾ ಆಯೋಗ ಭಾರತದಲ್ಲಿ 1992ರ ಜನವರಿಯಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ರಚಿಸುವ ಮೂಲಕ ಮಹಿಳಾ ಹಿತಾಸಕ್ತಿಗಳನ್ನು ರಕ್ಷಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕ್ರಮವನ್ನ ವಹಿಸಿದೆ. ಇನ್ನು ಅನಕ್ಷರತೆಗೆ ಕಾರಣಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದರೆ ಈ ಒಂದು ಪ್ರಶ್ನೆಯನ್ನ 5 ಅಂಕಗಳಿಗೆ ಮಾರ್ಚ್ 2015 ಮತ್ತು 2018ರಲ್ಲಿ ಕೇಳಿರುವಂತದ್ದನ್ನ ನೋಡಬಹುದು. ವ್ಯಕ್ತಿ ಯಾವುದೇ ಭಾಷೆಯಲ್ಲಿ ಓದಲು, ಬರೆಯಲು ಮತ್ತು ಅರ್ಥ ಮಾಡಿಕೊಳ್ಳಲು ಬರದಿರುವಂತಹ ಸ್ಥಿತಿಯನ್ನ ಅನಕ್ಷರತೆ ಅಂತ ಹೇಳ್ಬಿಟ್ಟು ಕರಿತೀವಿ. ಪ್ರಖ್ಯಾತ ಅರ್ಥಶಾಸ್ತ್ರಜ್ಞರಾದಂತಹ ಅಮರ್ತ್ಯ ಸೇನ್ರವರು ಅನಕ್ಷರತೆಯನ್ನು ಒಂದು ಅಸ್ವತಂತ್ರ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಇನ್ನು ಅನಕ್ಷರತೆಗೆ ಕಾರಣಗಳು ಜನಸಂಖ್ಯಾ ಸ್ಫೋಟ, ಬಡತನ, ಹಾಗೆ ಸಾಮಾಜಿಕ ಹಿಂದುಳಿದಿರುವಿಕೆ, ಬಾಲಕಾರ್ಮಿಕ ಪದ್ಧತಿ, ಕಳಪೆ ಗುಣಮಟ್ಟದ ಮೂಲಭೂತ ಸೌಕರ್ಯಗಳು. ಇನ್ನು ವಿವರಣೆಯನ್ನು ನೋಡೋದಾದ್ರೆ ಜನಸಂಖ್ಯಾ ಸ್ಫೋಟ ಭಾರತವು ಜಗತ್ತಿನಲ್ಲಿ 2ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶವಾಗಿದೆ. ಜನಸಂಖ್ಯೆ ಹೆಚ್ಚಿರುವುದರಿಂದ ಸಾಕ್ಷರತೆಯನ್ನು ಸಾಧಿಸಲು ಸರ್ಕಾರವು ದೊಡ್ಡ ಸವಾಲನ್ನೇ ಎದುರಿಸಬೇಕಾಗಿದೆ. ಅನಕ್ಷರಸ್ಥರು
ಆಡಳಿತದ ಬಗ್ಗೆ ಉತ್ತಮ ಪರಿಜ್ಞಾನ ಹೊಂದಿರುವುದಿಲ್ಲ. ಆದ್ದರಿಂದ ಪ್ರಜಾಪ್ರಭುತ್ವ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಬಡತನದ ಬೇಗೆಯಿಂದ ಬಹುತೇಕ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಬಡತನ ಮತ್ತು ಕಡಿಮೆ ಆದಾಯವಿರುವಂತಹ ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸುವಲ್ಲಿ ವಿಫಲರಾಗಿದ್ದಾರೆ. ಇದರಿಂದ ಪ್ರಜಾಪ್ರಭುತ್ವ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಇನ್ನು ಸಾಮಾಜಿಕ ಹಿಂದುಳಿದಿರುವಿಕೆ. ಭಾರತದಲ್ಲಿ ಜಾತಿ ಪದ್ಧತಿ, ಜನರಲ್ಲಿನ ಕೀಳರಿಮೆ, ರೂಢಿಗಳು, ಸಂಪ್ರದಾಯಗಳು, ಮೌಢ್ಯತೆ, ಶಿಕ್ಷಣದ ಬಗೆಗಿನ ಜನರ ನಿರುತ್ಸಾಹ ಹಾಗೂ ಸಾಮಾಜಿಕ ನಿರ್ಬಂಧಗಳಿಂದ ಬಹುತೇಕ ಜನರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಈ ಶೈಕ್ಷಣಿಕ ಹಿಂದುಳಿದಿರುವಿಕೆಯು ಅನಕ್ಷರತೆಗೆ ಕಾರಣವಾಗಿದೆ. ಇನ್ನು ಬಾಲಕಾರ್ಮಿಕ ಪದ್ಧತಿ. ದುರ್ಬಲ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯಿಂದ ಬಾಲಕಾರ್ಮಿಕ ಪದ್ಧತಿ ದೇಶದಾದ್ಯಂತ ಆಚರಣೆಯಲ್ಲಿದೆ. ಮಕ್ಕಳು ಹೋಟೆಲ್, ಸಣ್ಣ ಪ್ರಮಾಣದ ಕೈಗಾರಿಕೆ, ನೇಯ್ಗೆ ಮತ್ತು ಪಟಾಕಿ ಕಾರ್ಖಾನೆಗಳಲ್ಲಿ ಕೆಲಸ ನಿರ್ವಹಿಸುತ್ತಾ ಇರುವಂತಹ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಹಾಗೆ ಕಳಪೆ ಗುಣಮಟ್ಟದ ಒಂದು ಮೂಲಭೂತ ಸೌಕರ್ಯಗಳು. ಭಾರತದಲ್ಲಿರುವ ಸರ್ಕಾರಿ ಶಾಲೆಗಳು ಸಮರ್ಪಕವಾದ ಕಟ್ಟಡಗಳು, ಅಗತ್ಯಕ್ಕನುಗುಣವಾಗಿ ಶಿಕ್ಷಕರು ಮತ್ತು ಅಧ್ಯಯನದ ಸಾಮಗ್ರಿಗಳನ್ನು ಹೊಂದಿಲ್ಲ. ಶಾಲಾ ವಾತಾವರಣವು ಕಲಿಕೆ ಮತ್ತು ಗ್ರಹಿಕೆಗೆ ಪೂರಕವಾಗಿ ಇರುವುದಿಲ್ಲ. ಸಮರ್ಪಕವಾದ ಸಾರಿಗೆ ವ್ಯವಸ್ಥೆ ಇರುವುದಿಲ್ಲ. ಆದ್ದರಿಂದ ಭಾರತದಲ್ಲಿ ಅನಕ್ಷರತೆ ಹೆಚ್ಚಾಗಿದೆ. ಮುಂದಿನ ಒಂದು ಪ್ರಶ್ನೆ, 86ನೇ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಅನಕ್ಷರತೆಗೆ ನಿವಾರಣೆಗೆ ಕೈಗೊಂಡಿರುವಂತಹ ಕಾರಣಗಳಾಗುವು ಅಂತ ಇದೆ. ಭಾರತ ಸಂವಿಧಾನದ 45ನೇ ವಿಧಿಯು ಎಲ್ಲಾ ರಾಜ್ಯಗಳಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನ ಜಾರಿಗೊಳಿಸುವಂತಹ ಅವಕಾಶ ನೀಡಿದ್ದು, ಸಂವಿಧಾನದ 86ನೇ ತಿದ್ದುಪಡಿಯ ಪ್ರಕಾರ ಇದನ್ನು ಕಡ್ಡಾಯಗೊಳಿಸಿದೆ. ಭಾರತದ ಸಂಸತ್ತು 2002ರಲ್ಲಿ 86ನೇ ಸಂವಿಧಾನ ತಿದ್ದುಪಡಿಯನ್ನ ಪಾಸ್ ಮಾಡುತ್ತದೆ. ಸಂವಿಧಾನದಲ್ಲಿ ಸೇರಿಸಿರುವಂತಹ 21ನೇ ಎ ವಿಧಿಯ ಪ್ರಕಾರ 6 ಮತ್ತು 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನ ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ. ಇನ್ನು 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮುಖ್ಯಾಂಶಗಳು: 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸುವಂಥದ್ದು. ಈ ಕಾಯ್ದೆಯ ಪ್ರಕಾರ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸುವಂತಹದ್ದು ಕಡ್ಡಾಯ ಶಿಕ್ಷಣದ ಗುರಿಯನ್ನ ಸಾಧಿಸಲು ಶಾಲಾ ಕಟ್ಟಡ, ಶಿಕ್ಷಕರು, ಮೂಲಭೂತ ಸೌಕರ್ಯಗಳು ಮತ್ತು ಆಟದ ಮೈದಾನ ಮುಂತಾದವುಗಳನ್ನು ಒದಗಿಸುವುದು. ಕಡ್ಡಾಯ ಶಿಕ್ಷಣಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಒಪ್ಪಿದ ಸೂತ್ರದನ್ವಯ ತಗುಲುವಂತಹ ಖರ್ಚನ್ನ ನಿಭಾಯಿಸುವಂತಹದ್ದು. ಶಾಲೆಯ ಆಡಳಿತ ಮಂಡಳಿ ಶಾಲೆಯಿಂದ ಹೊರಗೆ ಉಳಿದ ಮಕ್ಕಳನ್ನು ಗುರುತಿಸುವುದು ಮತ್ತು ಅವರ ವಯಸ್ಸಿಗೆ ಅನುಗುಣವಾಗಿ ತರಗತಿಗಳಲ್ಲಿ ಸೇರಿಸುವುದು ಆದ್ಯ ಕರ್ತವ್ಯವಾಗಿದೆ. ಹಾಗೆ ಶಾಲೆಗೆ ದಾಖಲಾತಿ ಮಾಡುವುದಕ್ಕಿಂತ ಮುಂಚೆ ಅವರಿಗೆ ಸೂಕ್ತವಾದ ತರಬೇತಿಯನ್ನ ನೀಡುವುದು. ಖಾಸಗಿ ಅನುದಾನಿತ ಮತ್ತು ಅಲ್ಪಸಂಖ್ಯಾತ ಅನುದಾನ ರಹಿತ ಶಾಲೆಗಳು ಹಿಂದುಳಿದ ವರ್ಗಗಳ ಮತ್ತು ದುರ್ಬಲ ವರ್ಗಗಳಿಗೆ ಸೇರಿದ ಮಕ್ಕಳಿಗೆ 25% ಸ್ಥಾನಮಾನವನ್ನು ಮೀಸಲಿಡಲಾಗಿದೆ. ಹಾಗೆ ಅನಕ್ಷರತೆ ಪ್ರಜಾಪ್ರಭುತ್ವಕ್ಕೆ ಬೆದರಿಕೆಯಾಗಿದೆ, ಚರ್ಚಿಸಿ ಎನ್ನುವಂಥದ್ದು. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2017, ಜೂನ್ 2017 ಹಾಗೆ 2019ರಲ್ಲಿ ಈ ಒಂದು ಪ್ರಶ್ನೆ ರಿಪೀಟ್ ಆಗಿರುವಂತಹದ್ದನ್ನು ನೋಡಬಹುದು. ಅನಕ್ಷರತೆ ಅಂದರೆ ವ್ಯಕ್ತಿ ಯಾವುದೇ ಭಾಷೆಯಲ್ಲಿ ಓದಲು, ಬರೆಯಲು ಮತ್ತು ಅರ್ಥ ಮಾಡಿಕೊಳ್ಳಲು ಬಾರದಿರುವಂತಹ ಪರಿಸ್ಥಿತಿಯಾಗಿದೆ. ಭಾರತದಲ್ಲಿ ಅನಕ್ಷರತೆ ಪ್ರಜಾಪ್ರಭುತ್ವಕ್ಕೆ ಅಡ್ಡಿಯಾಗಿದೆ ಎಂಬುದನ್ನು ಈ ಕೆಳಕಂಡ ಅಂಶಗಳ ಆಧಾರದ ಮೇಲೆ ವಿವರಿಸಬಹುದಾಗಿದೆ. ರಾಜಕೀಯ ಪ್ರಜ್ಞೆಯ ಕೊರತೆ, ಕಡಿಮೆ ಪ್ರಮಾಣದ ಮತದಾನ, ಹಣ ಮತ್ತು ತೋಳ್ಬಲ, ಜನಪ್ರಿಯ ರಾಜಕಾರಣ, ಸರ್ವಾಧಿಕಾರತ್ವದ ಉಗಮ. ಇನ್ನು ಇವುಗಳ ವಿವರಣೆಯನ್ನ ನೋಡೋದಾದ್ರೆ, ರಾಜಕೀಯ ಪ್ರಜ್ಞೆಯ ಕೊರತೆ, ಅನಕ್ಷರಸ್ಥರು ತಮ್ಮ ಅರಿವಿನ ಕೊರತೆಯಿಂದ ರಾಜಕೀಯ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದಿಲ್ಲ. ಅನಕ್ಷರಸ್ಥ ಮತದಾರರು ಮತದಾನದ ಮಹತ್ವ, ಪಕ್ಷಗಳ ಸಿದ್ಧಾಂತಗಳು, ಪ್ರಣಾಳಿಕೆಗಳು ಮತ್ತು ಪ್ರಕ್ರಿಯೆಗಳ ಬಗ್ಗೆ ತಿಳಿವಳಿಕೆ ಇಲ್ಲದೆ ವಿಫಲರಾಗ್ತಾರೆ. ಕಡಿಮೆ ಪ್ರಮಾಣದ ಒಂದು ಮತದಾನ. ಅನಕ್ಷರತೆಯಿಂದ ಮತದಾರರು ಮತದಾನದ ಪ್ರಕ್ರಿಯೆಯಲ್ಲಿ ಸಮರ್ಪಕವಾಗಿ ಪಾಲ್ಗೊಳ್ಳುತ್ತಿಲ್ಲ. ಆದ್ದರಿಂದ ಕೇಂದ್ರ ಮತ್ತು ರಾಜ್ಯಗಳು ಉತ್ತಮ ಸರ್ಕಾರಗಳನ್ನು ರಚನೆ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಹಣ ಮತ್ತು ತೋಳ್ಬಲ. ಚುನಾವಣೆಗಳಲ್ಲಿ ಹಣಬಲ ಮತ್ತು ತೋಳ್ಬಲದಿಂದ ಅನಕ್ಷರಸ್ಥ ಮತದಾರರನ್ನು ಸೆಳೆಯಬಹುದು. ಮತದಾನದ ಸಮಯದಲ್ಲಿ ರಿಂಗಿಂಗ್, ಮತಪೆಟ್ಟಿಗೆ ಅಪಹರಣ ಮತ್ತು ಮತದಾರರನ್ನ ಬೆದರಿಸುವುದು ಮುಂತಾದವು ರಾಜಕೀಯ ಅಪರಾಧೀಕರಣಕ್ಕೆ ನಾಂದಿಯಾಗ್ತವೆ. ಜನಪ್ರಿಯ ರಾಜಕಾರಣ. ಅನಕ್ಷರಸ್ಥ ಮತದಾರರು ರಾಜಕಾರಣಿಗಳ
ಆಸೆ ಆಮಿಷಗಳಿಗೆ ಬಲಿಯಾಗ್ತಾರೆ. ಅನಕ್ಷರತೆಯ ಕಾರಣದಿಂದ ಅವರಲ್ಲಿ ಸೃಜನಶೀಲತೆ ಮತ್ತು ಸ್ವಾವಲಂಬಿ ಮನೋಭಾವನೆಗಳು ಬೆಳೀತಾ ಇಲ್ಲ. ಇನ್ನು ಸರ್ವಾಧಿಕಾರತ್ವದ ಉಗಮ. ಅನಕ್ಷರಸ್ಥರು ಸರ್ಕಾರದ ಆಡಳಿತದ ಕಾರ್ಯವೈಖರಿಯನ್ನ ಅರಿಯದೇ ಇರುವುದರಿಂದ ಮಹತ್ವಾಕಾಂಕ್ಷಿ ನಾಯಕರು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ನಿರಂಕುಶ ವ್ಯವಸ್ಥೆಯನ್ನಾಗಿ ಮಾರ್ಪಡಿಸುವಂತಹ ಸಾಧ್ಯತೆ ಇರುತ್ತೆ. ಮುಂದಿನ ಒಂದು ಪ್ರಶ್ನೆ, ಕೋಮುವಾದದ ಕಾರಣಗಳನ್ನು ತಿಳಿಸಿ ಅಂತ ಕೇಳಿದರೆ ಇದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2019ರಲ್ಲಿ ಕೇಳಿರುವಂತಹದ್ದನ್ನು ನೋಡ್ಬೋದು. ಒಂದು ಧರ್ಮವನ್ನ ಇನ್ನೊಂದು ಧರ್ಮದ ವಿರುದ್ಧ ಎತ್ತಿ ಕಟ್ಟುವಂತಹದ್ದೇ ಕೋಮುವಾದ. ಕೋಮುವಾದವು ಭಾರತ ಪ್ರಜಾಪ್ರಭುತ್ವ ಮತ್ತು ರಾಜಕೀಯ ವ್ಯವಸ್ಥೆಗೆ ಬೃಹತ್ ಸವಾಲಾಗಿದೆ. ಕೋಮುವಾದಕ್ಕೆ ಕಾರಣಗಳು: ಭಾರತದಲ್ಲಿ ಬ್ರಿಟಿಷರ ನೀತಿ, ಹಿಂದೂ ಮುಸ್ಲಿಂ ರಾಷ್ಟ್ರೀಯವಾದ, ಕೋಮು ಕಲಹಗಳು, ರಾಜಕೀಯ ಪ್ರೇರಿತ ಮತ್ತು ಧಾರ್ಮಿಕ ಹಿತಾಸಕ್ತಿಗಳ ಸಂಘಟನೆಗಳು. ಈ ಅಂಶಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ. ಇನ್ನು ಭಾರತದಲ್ಲಿ ಬ್ರಿಟಿಷರ ನೀತಿ. ಭಾರತದಲ್ಲಿ ಬ್ರಿಟಿಷರು ಅನುಸರಿಸಿದಂತಹ ಒಡೆದು ಆಳುವ ನೀತಿಯಿಂದ ಇಲ್ಲಿನ ಹಿಂದೂ ಮುಸ್ಲಿಮರ ನಡುವಿನ ಒಂದು ಏಕತೆ ಇಲ್ಲವಾಯಿತು. 1905ರಲ್ಲಿ ಧರ್ಮದ ಆಧಾರದ ಮೇಲೆ ಬಂಗಾಳವನ್ನು ವಿಭಜಿಸಲಾಯಿತು. 1909ರಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರಕ್ಕೆ ಅವಕಾಶ ನೀಡಲಾಯಿತು. ಇವು ಕೋಮುವಾದಕ್ಕೆ ಅವಕಾಶ ನೀಡಿದ್ವು. ಹಿಂದೂ ಮುಸ್ಲಿಂ ರಾಷ್ಟ್ರೀಯವಾದ. ಭಾರತದಲ್ಲಿ ಪ್ರತ್ಯೇಕತಾವಾದಿಗಳಿಂದ ಕೋಮು ಸಂಘಟನೆಗಳು ಅಸ್ತಿತ್ವಕ್ಕೆ ಬಂದವು. 1906ರಲ್ಲಿ ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭಾಗಳು ಸ್ಥಾಪನೆಯಾದವು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ತೀವ್ರಗಾಮಿಗಳು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಚಳುವಳಿಗಳನ್ನ ಪ್ರಾರಂಭಿಸಿದ್ರು. ಈ ಬೆಳವಣಿಗೆಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಭಿನ್ನತೆಯನ್ನ ಮೂಡಿಸ್ತವೆ. ಕೋಮು ಗಲಭೆಗಳು. ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಅನಿಯಂತ್ರಿತ ಕೋಮು ಗಲಭೆಗಳು ಜರುಗಿದವು. ಭಾರತ ಮತ್ತು ಪಾಕಿಸ್ತಾನಗಳಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರು ಧರ್ಮದ ಅಂಧಾಭಿಮಾನಿಗಳಾಗಿ ಕೋಮು ಪರಿಸ್ಥಿತಿಯನ್ನ ದುರುಪಯೋಗಪಡಿಸಿಕೊಂಡು ಪರಸ್ಪರ ಕೋಮು ಸಂಘರ್ಷಕ್ಕೆ ಕುಮ್ಮಕ್ಕನ್ನ ನೀಡ್ತಾರೆ. ಇನ್ನು ರಾಜಕೀಯ ಪ್ರೇರಿತ. ಭಾರತದಲ್ಲಿ ಅನೇಕ ರಾಜಕೀಯ ನಾಯಕರು ತಮ್ಮ ಸ್ವಾರ್ಥ ರಾಜಕೀಯ ಸಾಧನೆಗಾಗಿ ಧಾರ್ಮಿಕ ವಿಷಯಗಳನ್ನ ಬಳಸ್ತಾರೆ. ಇದರಿಂದ ವಿವಿಧ ಕೋಮುಗಳ ನಡುವೆ ಪರಸ್ಪರ ದ್ವೇಷದ ಭಾವನೆ ಮೂಡುವ ಸಂಭವ ಇರ್ತದೆ. ಹಾಗೆ ಧಾರ್ಮಿಕ ಹಿತಾಸಕ್ತಿಗಳ ಸಂಘಟನೆಗಳು. ಭಾರತದಲ್ಲಿ ವಿವಿಧ ಕೋಮುಗಳು ತಮ್ಮ ಸ್ವಾರ್ಥ ಹಿತಾಸಕ್ತಿಗಳನ್ನು ಸಾಧಿಸಿಕೊಳ್ಳಲು ವಿವಿಧ ರಾಜಕೀಯ ಪಕ್ಷಗಳನ್ನ ಬೆಂಬಲಿಸಿ ಧರ್ಮದ ಆಧಾರದ ಮೇಲೆ ವಿವಿಧ ಧಾರ್ಮಿಕ ಸಂಘಟನೆಗಳನ್ನು ಸ್ಥಾಪಿಸಿಕೊಂಡ್ವು. ಇದು ಕೋಮುವಾದಕ್ಕೆ ಕಾರಣವಾಗಿದೆ. ಇನ್ನು ಭಾರತದ ಪ್ರಜಾಪ್ರಭುತ್ವಕ್ಕೆ ಕೋಮುವಾದ ತೊಡಕಾಗಿದೆ, ಹೇಗೆ ವಿವರಿಸಿ ಎನ್ನುವಂಥದ್ದು ಈ ಒಂದು ಪ್ರಶ್ನೆಯ ಉತ್ತರವನ್ನ ನೋಡೋದಾದ್ರೆ, ಒಂದು ಧರ್ಮವನ್ನ ಇನ್ನೊಂದು ಧರ್ಮದ ವಿರುದ್ಧ ಎತ್ತಿ ಕಟ್ಟುವಂತಹದ್ದೇ ಕೋಮುವಾದ. ಕೋಮುವಾದವು ಭಾರತದ ಪ್ರಜಾಪ್ರಭುತ್ವ ಮತ್ತು ರಾಜಕೀಯ ವ್ಯವಸ್ಥೆಗೆ ಬೃಹತ್ ಸವಾಲಾಗಿದೆ. ಭಾರತದ ಪ್ರಜಾಪ್ರಭುತ್ವಕ್ಕೆ ಕೋಮುವಾದದ ಸವಾಲಾಗಿದೆ. ರಾಷ್ಟ್ರೀಯ ಏಕತೆಗೆ ಧಕ್ಕೆ. ರಾಷ್ಟ್ರೀಯವಾದ ಮತ್ತು ದೇಶಾಭಿಮಾನಕ್ಕೆ ಧಕ್ಕೆ. ರಾಷ್ಟ್ರೀಯ ಅಭಿವೃದ್ಧಿಗೆ ತೊಡಕು. ಅಸಮರ್ಥ ರಾಜಕೀಯ ನಾಯಕತ್ವ. ರಾಷ್ಟ್ರೀಯ ಸಾರ್ವಭೌಮತ್ವಕ್ಕೆ ಗಂಡಾಂತರ. ಇವುಗಳ ವಿವರಣೆಯನ್ನು ನೋಡಿದ್ರೆ, ರಾಷ್ಟ್ರೀಯ ಏಕತೆಗೆ ಧಕ್ಕೆ. ಭಾರತದಲ್ಲಿ ಹಲವಾರು ಧರ್ಮ ಅಸ್ತಿತ್ವದಲ್ಲಿದೆ. ಭಾರತದಲ್ಲಿನ ಧರ್ಮಗಳಲ್ಲಿ ಕಂಡುಬರುವಂತಹ ಧಾರ್ಮಿಕ ವೈವಿಧ್ಯತೆಗಳಿಂದ ದೇಶದ ಏಕತೆ ಮತ್ತು ಸಮಗ್ರತೆಯ ಮೇಲೆ ಗಂಭೀರವಾದ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗಿವೆ. ರಾಷ್ಟ್ರೀಯವಾದ ಮತ್ತು ದೇಶಾಭಿಮಾನಕ್ಕೆ ಧಕ್ಕೆ. ಕೋಮುವಾದವು ನಾನಾ ರೀತಿಯ ಧಾರ್ಮಿಕ ಮೂಲಭೂತವಾದ ಮತ್ತು ಸಂಪ್ರದಾಯವಾದಗಳಿಗೆ ದಾರಿ ಮಾಡಿಕೊಡುತ್ತದೆ. ರಾಷ್ಟ್ರೀಯ ಮತ್ತು ದೇಶಾಭಿಮಾನದ ಚಿಂತನೆಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ. ಕೋಮುವಾದವು ರಾಷ್ಟ್ರೀಯವಾದ ಮತ್ತು ದೇಶಾಭಿಮಾನಕ್ಕೆ ದೊಡ್ಡ ಅಪಾಯಕಾರಿಯಾಗಿ ಪರಿಣಮಿಸಿದೆ. ರಾಷ್ಟ್ರೀಯ ಅಭಿವೃದ್ಧಿಗೆ ತೊಡಕು. ಕೆಲವು ಧಾರ್ಮಿಕ ನಾಯಕರು ಧಾರ್ಮಿಕ ಅಹಿಷ್ಣುತೆಗೆ ದಾರಿ ಮಾಡಿಕೊಡುವರು. ತಮ್ಮ ಉದ್ರೇಕಕಾರಿ ಭಾಷಣಗಳು ಮತ್ತು ಲೇಖನಗಳಿಂದ ಜನಸಾಮಾನ್ಯರಲ್ಲಿ ಕೋಮು ಸಂಘರ್ಷಣೆ ಭಾವನೆ ಮೂಡಿಸುವುದರೊಂದಿಗೆ ಸಹಜವಾಗಿ ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯಕ್ರಮಗಳ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಅಸಮರ್ಥ ರಾಜಕೀಯ ನಾಯಕತ್ವ. ಭಾರತದಲ್ಲಿ ರಾಜಕೀಯ ಪಕ್ಷಗಳು ಮತ್ತು ನಾಯಕರು ಕೋಮು ಭಾವನೆಯನ್ನು ಜನರಲ್ಲಿ ನಿವಾರಿಸಿ ಕೋಮು ಸೌಹಾರ್ದತೆಯನ್ನು ಮೂಡಿಸುವಲ್ಲಿ ವಿಫಲರಾಗಿದ್ದಾರೆ. ಚುನಾವಣೆಯಲ್ಲಿ ಕೋಮು ಆಧಾರಿತ ಹಿತಾಸಕ್ತಿಗಳನ್ನು ಸಾಧಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಇದು ಅಸಮರ್ಥ ರಾಜಕೀಯ ನಾಯಕತ್ವಕ್ಕೆ ಎಡೆಮಾಡಿಕೊಡುತ್ತದೆ. ರಾಷ್ಟ್ರೀಯ ಸಾರ್ವಭೌಮತ್ವಕ್ಕೆ ಗಂಡಾಂತರ. ಯಾವುದೇ ದೇಶವು ಸಾಮಾಜಿಕ ಧಾರ್ಮಿಕ ಭಿನ್ನತೆಗಳನ್ನು ಆಧರಿಸಿದ ಆಂತರಿಕ ಸಮಸ್ಯೆಗಳಿಂದ ಕೂಡಿದ್ದಾಗ ಅದು ಜಾಗತಿಕ ಮಟ್ಟದಲ್ಲಿ ದುರ್ಬಲ ರಾಷ್ಟ್ರವಾಗಿ
ಗೋಚರಿಸುತ್ತದೆ. ಕ್ರಮೇಣ ಇದು ವಿದೇಶಿ ಅಕ್ರಮಗಳಿಗೆ ಒಳಗಾಗಿ ರಾಷ್ಟ್ರೀಯ ಸಾರ್ವಭೌಮತ್ವ ಗಂಡಾಂತರ ಸ್ಥಿತಿಗೆ ತಲುಪುವಂತಹ ಸಂಭವ ಇರ್ತದೆ. ಇನ್ನು ಕೋಮುವಾದದ ವಿರುದ್ಧ ಪರಿಹಾರಗಳನ್ನು ವಿವರಿಸಿ ಅಂತ ಕೇಳಿದರೆ ಇದು 5 ಅಂಕದ ಪ್ರಶ್ನೆಯಾಗಿದ್ದು, ಈ ಒಂದು ಪ್ರಶ್ನೆ 5 ಅಂಕಗಳಿಗೆ ಕೇಳಿದೆ. ಜೂನ್ 2016 ಮತ್ತು 2019 ಈ ಒಂದು ಪ್ರಶ್ನೆ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು. ಒಂದು ಧರ್ಮವನ್ನ ಇನ್ನೊಂದು ಧರ್ಮದ ವಿರುದ್ಧ ಎತ್ತಿ ಕಟ್ಟುವಂತಹದ್ದೇ ಕೋಮುವಾದ. ಕೋಮುವಾದವು ಭಾರತದ ಪ್ರಜಾಪ್ರಭುತ್ವ ಮತ್ತು ರಾಜಕೀಯ ವ್ಯವಸ್ಥೆಗೆ ಒಂದು ಬೃಹತ್ ಸವಾಲಾಗಿದೆ. ಕೋಮುವಾದವನ್ನ ನಿಯಂತ್ರಿಸುವಲ್ಲಿ ಪ್ರಮುಖವಾಗಿ ಈ ಕೆಳಕಂಡ 3 ಅಂಶಗಳು ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಜಾತ್ಯತೀತತೆ, ರಾಷ್ಟ್ರೀಯ ಭಾವೈಕ್ಯತೆ, ನೆರೆಹೊರೆಯ ಶಾಂತಿ ಸಮಿತಿಗಳು. ವಿವರಣೆಯನ್ನು ನೋಡೋದಾದ್ರೆ, ಜಾತ್ಯತೀತತೆ ಭಾರತ ಸಂವಿಧಾನದಲ್ಲಿ ಜಾತ್ಯತೀತ ತತ್ವವನ್ನ ಅಳವಡಿಸಿಕೊಳ್ಳಲಾಗಿದೆ. ಜಾತ್ಯತೀತತೆ ಎಂದರೆ ಧರ್ಮ ನಿರಪೇಕ್ಷತೆ ಎಂದರೆ ಸರ್ವಧರ್ಮ ಸಮಭಾವನೆ ಎಂದರ್ಥ. ಇದು ರಾಜ್ಯವು ಪ್ರಜೆಗಳ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡದಿರುವ ನೀತಿಯನ್ನ ಅನುಸರಿಸಿದೆ. ಭಾರತ ಸಂವಿಧಾನದ 26ನೇ ವಿಧಿಯು ಎಲ್ಲಾ ಪ್ರಜೆಗಳಿಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿ ತಮಗಿಷ್ಟ ಬಂದ ಧರ್ಮವನ್ನು ಅನುಸರಿಸುವಂತಹ, ಪ್ರಚಾರ ಮಾಡುವ ಮತ್ತು ಧಾರ್ಮಿಕ ಸಂಘ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತರುವಂತಹ ಅವಕಾಶವನ್ನು ಕಲ್ಪಿಸಿದೆ. ಕೇಂದ್ರ ಸಚಿವ ಸಂಪುಟವು ಡಿಸೆಂಬರ್ 2013 ಕೋಮು ಹಿಂಸಾಚಾರ ತಡೆ ಮಸೂದೆಯನ್ನ ಅನುಮೋದಿಸಿತು. ಇದು ಕೋಮು ಹಿಂಸಾಚಾರದಲ್ಲಿ ತೊಡಗಿ ಅದಕ್ಕೆ ಪ್ರೇರಣೆ ಮತ್ತು ಉತ್ತೇಜನ ನೀಡಿದವರನ್ನ ಕಠಿಣವಾಗಿ ಶಿಕ್ಷಿಸುವಂತಹ ಅವಕಾಶವನ್ನ ನೀಡುತ್ತದೆ. ಇನ್ನು ರಾಷ್ಟ್ರೀಯ ಭಾವೈಕ್ಯತೆ, ಭಾರತೀಯರೆಲ್ಲರೂ ಒಂದು ಎಂಬ ಭಾವನೆಯು ರಾಷ್ಟ್ರೀಯ ಭಾವೈಕ್ಯತೆಯನ್ನ ಸಾರ್ತದೆ. ಭಾರತವು ವೈವಿಧ್ಯಮಯ ಸಂಸ್ಕೃತಿಯಿಂದ ಕೂಡಿದ್ದು ಹಲವಾರು ಧರ್ಮ, ಭಾಷೆ, ಜಾತಿ ಮತ್ತು ಸಂಸ್ಕೃತಿಗಳಿಂದ ಕೂಡಿದೆ. ಇದನ್ನು ಸಂಕುಚಿತ ಅರ್ಥದಲ್ಲಿ ಮಿತಿಗೊಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ಭಾರತದ ಪ್ರಜಾಪ್ರಭುತ್ವದ ಯಶಸ್ವಿಗೆ ರಾಷ್ಟ್ರೀಯ ಭಾವೈಕ್ಯತೆ ಅಗತ್ಯವಾಗಿದೆ. ಇನ್ನು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲು ನಮ್ಮ ಸಂವಿಧಾನದಲ್ಲಿ ಹಲವು ಅಂಶಗಳನ್ನು ಸೇರಿಸಲಾಯಿತು. ರಾಷ್ಟ್ರೀಯ ಭಾವೈಕ್ಯತಾ ಮಂಡಳಿ, ವಲಯ ಸಮಿತಿ, ರಾಷ್ಟ್ರೀಯ ರಕ್ಷಣಾ ಮಂಡಳಿ ಮತ್ತು ಸೇನಾ ಪಡೆಗಳು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸಲು ಮಹತ್ವವಾದ ಪಾತ್ರವನ್ನ ವಹಿಸುತ್ತದೆ. ಇನ್ನು ನೆರೆಹೊರೆಯ ಶಾಂತಿ ಸಮಿತಿಗಳು ಅಂದ್ರೆ ನೆರೆಹೊರೆ ಪ್ರದೇಶಗಳಲ್ಲಿ ಕೋಮು ಹಿಂಸಾಚಾರ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಪ್ರಜೆಗಳಿಗೆ ಸಾಮಾನ್ಯ ನಾಗರಿಕ ಜೀವನವನ್ನು ನಡೆಸುವ ವಾತಾವರಣವನ್ನು ನಿರ್ಮಿಸಿ ಹಲವು ಕೋಮುಗಳ ನಡುವೆ ಸೌಹಾರ್ದತೆಯನ್ನು ಮೂಡಿಸುವಂತಹ ಸಮಿತಿಗಳೇ ನೆರೆಹೊರೆಯ ಶಾಂತಿ ಸಮಿತಿಗಳು. ಭಾರತದಲ್ಲಿ ಬಾಬ್ರಿ ಮಸೀದಿಯ ಧ್ವಂಸದ ನಂತರ ದೇಶದಾದ್ಯಂತ ವಿವಿಧ ಪ್ರದೇಶಗಳಲ್ಲಿ ನಡೆದಂತಹ ಕೋಮು ಗಲಭೆಗಳನ್ನ ಸರ್ಕಾರದಿಂದ ಪರಿಣಾಮಕಾರಿಯಾಗಿ ನಿಗ್ರಹಿಸುವಲ್ಲಿ ಸಾಧ್ಯವಾಗದಿದ್ದಾಗ ವಿವಿಧ ಕೋಮುಗಳಿಗೆ ಸೇರಿದ ಸಮಾಜದ ಪ್ರಮುಖ ಮತ್ತು ಉನ್ನತ ವ್ಯಕ್ತಿಗಳು ಸದಸ್ಯರಾಗಿರುವಂತಹ ನೆರೆಹೊರೆಯ ಸಮಿತಿಗಳನ್ನ ರಚಿಸಲಾಯಿತು. ನೆರೆಹೊರೆ ಸಮಿತಿಗಳ ಮುಖ್ಯ ಧ್ಯೇಯ ಅಂದ್ರೆ ನೆರೆಹೊರೆ ಪ್ರದೇಶಗಳಲ್ಲಿ ಸಾಮಾಜಿಕ ಕ್ಷೋಭೆಗಳಿಗೆ ಕಾರಣವಾಗುವಂತಹ ಶಕ್ತಿಗಳನ್ನು ತಡೆಯುವುದು, ಕೋಮು ಹಿಂಸಾಚಾರ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದು, ಕೋಮು ಹಿಂಸಾಚಾರ ನಡೆದ ಸ್ಥಳಗಳಲ್ಲಿ ಶಾಂತಿಯನ್ನ ಕಾಪಾಡುವುದು, ಪ್ರಜೆಗಳಿಗೆ ಸಾಮಾನ್ಯ ನಾಗರಿಕ ಜೀವನವನ್ನು ನಡೆಸುವ ವಾತಾವರಣವನ್ನು ನಿರ್ಮಿಸಿಕೊಡುವುದು, ಹಲವಾರು ಕೋಮುಗಳ ನಡುವೆ ರಾಜಿ ಸಂಧಾನದ ಮೂಲಕ ಸೌಹಾರ್ದತೆಯನ್ನು ಮೂಡಿಸುವುದು ಮತ್ತು ಕೋಮು ಹಿಂಸಾಚಾರದಲ್ಲಿ ಸಂತ್ರಸ್ತರಾದವರಿಗೆ ಎಲ್ಲಾ ರೀತಿಯ ನೆರವನ್ನ ನೀಡುವಂತಹದ್ದು. ಮುಂದಿನ ಒಂದು ಪ್ರಶ್ನೆ, ಭಾರತದಲ್ಲಿ ಭಯೋತ್ಪಾದನೆಯ ಉಗಮಕ್ಕೆ ಕಾರಣಗಳೇನು ವಿವರಿಸಿ ಅಂತ ಇದೆ. ಈ ಒಂದು ಪ್ರಶ್ನೆಯನ್ನ ಸೆಪ್ಟೆಂಬರ್ 2020 ಕೇಳಿರುವಂತಹದ್ದನ್ನು ನೋಡಬಹುದು. ಸಾಮಾನ್ಯ ಜನರಲ್ಲಿ ಭಯವನ್ನು ಸೃಷ್ಟಿಸಿ ತಮ್ಮ ಸೈದ್ಧಾಂತಿಕ ಗುರಿಗಳನ್ನ ಈಡೇರಿಸಿಕೊಳ್ಳಲು ಉದ್ದೇಶಪೂರ್ವಕವಾಗಿ ದೇಶದಲ್ಲಿ ಆತಂಕದ ವಾತಾವರಣವನ್ನು ನಿರ್ಮಿಸುವಂತಹದ್ದೇ ಭಯೋತ್ಪಾದನೆ. ಭಯೋತ್ಪಾದನೆಯು ಪ್ರತಿಕಾರದ ಕೃತ್ಯವಾಗಿದೆ. ಭಯೋತ್ಪಾದನೆಯನ್ನ ಇಂಗ್ಲಿಷ್ನಲ್ಲಿ ಟೆರರಿಸಂ ಅಂತ ಹೇಳ್ಬಿಟ್ಟು ಕರೀತಾರೆ. ಟೆರರಿಸಂ ಎಂಬುವಂತಹ ಒಂದು ಪದವು ಲ್ಯಾಟಿನ್ ಭಾಷೆಯ ಟೆರರ್ ಎಂಬ ಪದದಿಂದ ಬಂದಿದೆ. ಟೆರರ್ ಭಯೋತ್ಪಾದನೆಯ ಒಂದು ಮೂಲ ಪದವಾಗಿದೆ. ಭಯೋತ್ಪಾದನೆಗೆ ಉಗಮಕ್ಕೆ ಕಾರಣಗಳನ್ನ ಬರೆಯಿರಿ ಅಂತ ಇದೆ. ಪ್ರತ್ಯೇಕವಾದಿ ಚಳುವಳಿಗಳು, ಧಾರ್ಮಿಕ ಮೂಲಭೂತವಾದ, ಈಶಾನ್ಯ ಭಾಗದ ಜನಾಂಗೀಯ ಸಮಸ್ಯೆ, ದುರ್ಬಲ ರಾಜಕೀಯ ವ್ಯವಸ್ಥೆ, ಆರ್ಥಿಕ ತಾರತಮ್ಯ. ಇದರ ವಿವರಣೆಯನ್ನು ನೋಡೋದಾದ್ರೆ, ಪ್ರತ್ಯೇಕತಾವಾದಿ ಚಳುವಳಿಗಳು
ಭಾರತದ ವಿಭಜನೆಯ ನಂತರ ಕೋಮುವಾದಿ ಶಕ್ತಿಗಳು ಪ್ರತ್ಯೇಕತಾ ಚಳವಳಿಗಳಲ್ಲಿ ನಿರಂತರವಾಗಿವೆ. ಮೂಲಭೂತವಾದಿಗಳು ಜಮ್ಮು ಕಾಶ್ಮೀರದಲ್ಲಿ, ಪಂಜಾಬ್ನಲ್ಲಿ ಧರ್ಮದ ಆಧಾರದ ಮೇಲೆ ಪ್ರತ್ಯೇಕತಾವಾದಿ ಚಳವಳಿಗಳನ್ನು ಆರಂಭಿಸಿದರು. ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್, ಇಂಡಿಯನ್ ಮುಜಾಹಿದ್ದೀನ್, ಹುರಿಯತ್ ಕಾನ್ಫರೆನ್ಸ್ ಮತ್ತಿತರ ಸಂಘಟನೆಗಳು ಪ್ರತ್ಯೇಕತಾವಾದಿ ಚಳವಳಿಗಳಲ್ಲಿ ತೊಡಗಿಸಿಕೊಂಡಿವೆ. ಈ ಧಾರ್ಮಿಕ ಮೂಲಭೂತ ವಾದ ಅನ್ನುವಂಥದ್ದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಧರ್ಮಗಳಿಗೆ ಸೇರಿದ ಕೆಲವು ಮೂಲಭೂತವಾದಿ ಧಾರ್ಮಿಕ ಸಂಘಟನೆಗಳು ತಮ್ಮ ದೀರ್ಘಕಾಲದ ರಾಜಕೀಯ ಉದ್ದೇಶಗಳ ಲಾಭಕ್ಕೋಸ್ಕರ ಭಯೋತ್ಪಾದಕ ಕೃತ್ಯಗಳನ್ನು ಬೆಂಬಲಿಸ್ತಾ ಬಂದಿವೆ. ಇದು ಧಾರ್ಮಿಕ ಮೂಲಭೂತವಾದಿ ಭಯೋತ್ಪಾದನೆಯ ಉಗಮಕ್ಕೆ ದಾರಿ ಮಾಡಿಕೊಟ್ಟಿದೆ. ಈಶಾನ್ಯ ಭಾಗದ ಜನಾಂಗೀಯ ಸಮಸ್ಯೆ, ಜನಾಂಗೀಯ ಮತ್ತು ಪ್ರಾದೇಶಿಕತೆಯ ಆಧಾರದ ಮೇಲೆ ಹಲವು ಮೂಲಭೂತವಾದಿ ಗುಂಪುಗಳು ಈಶಾನ್ಯ ಭಾಗದಲ್ಲಿ ಸಂಘಟಿತ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿವೆ. ಉದಾಹರಣೆಗೆ, ಮಿಜೋರಾಂನಲ್ಲಿ ಮಿಜೋ ನ್ಯಾಷನಲ್ ಫ್ರಂಟ್, ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ನಾಗಾಲ್ಯಾಂಡ್ ಮತ್ತು ಮಣಿಪುರದಲ್ಲಿ ಕುಕಿ ತಾಯ್ನಾಡಿಗಳಿಗಾಗಿ ಕುಕಿಗಳ ಹೋರಾಟ ಮುಂತಾದವು. ಇನ್ನು ದುರ್ಬಲ ರಾಜಕೀಯ ವ್ಯವಸ್ಥೆ. ಭಾರತದಲ್ಲಿ ಬಹುಪಕ್ಷ ಪದ್ಧತಿಯು ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆಗೆ ದಾರಿ ಮಾಡಿಕೊಟ್ಟಿದ್ದು ಇಡೀ ವ್ಯವಸ್ಥೆಯನ್ನು ದುರ್ಬಲಗೊಳಿಸಿದೆ. ಸಮ್ಮಿಶ್ರ ಸರ್ಕಾರದಲ್ಲಿರುವ ವಿವಿಧ ರಾಜಕೀಯ ಪಕ್ಷಗಳು ವಿಭಿನ್ನ ಸೈದ್ಧಾಂತಿಕ ನೆಲೆಯಿಂದ ಬಂದಿದ್ದು ವಿಭಿನ್ನ ಗುರಿಗಳನ್ನ ಹೊಂದಿರ್ತವೆ. ಇಂತಹ ಪಕ್ಷಗಳು ಯಾವುದೇ ಸ್ಪಷ್ಟ ನಿರ್ಧಾರಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸುವುದಿಲ್ಲ ಮತ್ತು ಭಯೋತ್ಪಾದನೆಯ ವಿರುದ್ಧ ಪ್ರಬಲವಾದಂತಹ ಒಂದು ಕ್ರಮ ಕೈಗೊಳ್ಳುವುದಿಲ್ಲ. ಆರ್ಥಿಕ ತಾರತಮ್ಯ. ವಿವಿಧ ರಾಜ್ಯಗಳಲ್ಲಿನ ಅಸಮರ್ಪಕ ಆರ್ಥಿಕ ಬೆಳವಣಿಗೆಗಳು ಮತ್ತು ಬಡವರ ಮೇಲೆ ಶ್ರೀಮಂತರ ಶೋಷಣೆ ಉಳ್ಳವರು ಮತ್ತು ಇಲ್ಲದವರ ನಡುವೆ ಅಗಾಧವಾದ ಅಂತರವನ್ನ ಉಂಟು ಮಾಡಿದೆ. ಮಾವೋವಾದಿಗಳು, ನಕ್ಸಲರು, ಪೀಪಲ್ಸ್ ವಾರ್ ಗ್ರೂಪ್ನ ಸದಸ್ಯರುಗಳು ಆರ್ಥಿಕ ಅಸಮಾನತೆಯ ಹೆಸರಿನಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ಕೈಗೊಳ್ಳಲು ಕಾರಣವಾಗಿದೆ. ಇನ್ನು ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಹೇಗೆ ಮಾರಕವಾಗಿದೆ ವಿವರಿಸಿ ಎನ್ನುವಂಥದ್ದು ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2019 ಕೇಳಿರುವಂತಹದ್ದನ್ನ ನೋಡಬಹುದು. ಸಾಮಾನ್ಯ ಜನರಲ್ಲಿ ಭಯವನ್ನು ಸೃಷ್ಟಿಸಿ ತಮ್ಮ ಸೈದ್ಧಾಂತಿಕ ಗುರಿಗಳನ್ನು ಈಡೇರಿಸಿಕೊಳ್ಳಲು ಉದ್ದೇಶಪೂರ್ವಕವಾಗಿ ದೇಶದಲ್ಲಿ ಆತಂಕದ ವಾತಾವರಣವನ್ನು ನಿರ್ಮಿಸುವಂತದ್ದೇ ಭಯೋತ್ಪಾದನೆ. ಭಯೋತ್ಪಾದನೆ ಭಾರತದ ಪ್ರಜಾಪ್ರಭುತ್ವಕ್ಕೆ ಮಾರಕ ಎಂಬುದನ್ನು ಈ ಕೆಳಕಂಡ ಅಂಶಗಳ ಮೂಲಕ ಸ್ಪಷ್ಟಪಡಿಸಬಹುದು. ಆಡಳಿತ ಯಂತ್ರಕ್ಕೆ ಅಡ್ಡಿ, ಸಂವಿಧಾನಕ್ಕೆ ಗೌರವವಿಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆ, ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳು, ಆರ್ಥಿಕ ಬೆಳವಣಿಗೆಗೆ ಅಡ್ಡಿ. ಈ ಅಂಶಗಳ ವಿವರಣೆಯನ್ನು ನೋಡೋಣ. ಆಡಳಿತ ಯಂತ್ರಕ್ಕೆ ಅಡ್ಡಿ. ಭಯೋತ್ಪಾದಕರ ಸಂಘಟನೆಗಳು ರಾಷ್ಟ್ರದ ಪ್ರಜಾಸತ್ತಾತ್ಮಕ ಆಡಳಿತವನ್ನ ಅಸ್ತವ್ಯಸ್ತಗೊಳಿಸುತ್ತವೆ. ಭಯೋತ್ಪಾದಕರು ಸರ್ಕಾರದ ಆಡಳಿತದಲ್ಲಿರುವಂತಹ ಉನ್ನತ ರಾಜಕೀಯ ನಾಯಕರು, ಉನ್ನತ ಅಧಿಕಾರಿಗಳು ಮತ್ತಿತರನ್ನ ಗುರಿಯಾಗಿಸಿಕೊಂಡು ಹಿಂಸಾತ್ಮಕ ಕೃತ್ಯಗಳಲ್ಲಿ ತೊಡಗುತ್ತಾರೆ. ಆ ಮೂಲಕ ಸರ್ಕಾರದ ಕಾರ್ಯಚಟುವಟಿಕೆಗಳ ಅಡ್ಡಿಯನ್ನ ಉಂಟು ಮಾಡುತ್ತಾರೆ. ಸಂವಿಧಾನಕ್ಕೆ ಗೌರವವಿಲ್ಲ. ಭಯೋತ್ಪಾದಕ ಸಂಘಟನೆಗಳು ತಮ್ಮ ಕೃತ್ಯಗಳ ಮೂಲಕ ಸಂವಿಧಾನದ ಚೌಕಟ್ಟನ್ನು ಮೀರಿ ವರ್ತಿಸುತ್ತವೆ. ಕೆಲವು ಸಂದರ್ಭಗಳಲ್ಲಿ ಸಂವಿಧಾನಾತ್ಮಕವಾಗಿ ರಚನೆಯಾಗಿರುವಂತಹ ಸರ್ಕಾರಗಳು ಭಯೋತ್ಪಾದಕರ ಬೇಡಿಕೆಗಳಿಗೆ ಮಣಿದು ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತವೆ. ಇದು ದೇಶದ ಏಕತೆ, ಸಮಗ್ರತೆ ಮತ್ತು ಪರಮಾಧಿಕಾರಕ್ಕೆ ಧಕ್ಕೆಯನ್ನ ಉಂಟು ಮಾಡುತ್ತವೆ. ಮಾನವ ಹಕ್ಕುಗಳ ಉಲ್ಲಂಘನೆ. ಭಯೋತ್ಪಾದಕರು ಕಾನೂನು ಮತ್ತು ಪ್ರಜಾಸತ್ತಾತ್ಮಕ ನೀತಿಗಳಿಗೆ ಯಾವುದೇ ರೀತಿಯ ಮನ್ನಣೆ ನೀಡದೆ ಮಾನವ ಹಕ್ಕುಗಳನ್ನು ಉಲ್ಲಂಘಿಸುವ ಮೂಲಕ ಮುಗ್ಧ ಜನರನ್ನ ಬಲಿ ತೆಗೆದುಕೊಳ್ತಾರೆ. ಸಾರ್ವಜನಿಕ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ತಮ್ಮ ಕಾನೂನುಬದ್ಧವಲ್ಲದ ಬೇಡಿಕೆಗಳ ಈಡೇರಿಕೆಗಾಗಿ ದುಷ್ಕೃತ್ಯಗಳನ್ನು ಮಾಡುವ ಮೂಲಕ ಪ್ರಪಂಚದ ಗಮನವನ್ನ ತಮ್ಮತ್ತ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳು. ಭಯೋತ್ಪಾದಕರು ಸಾಮಾನ್ಯವಾಗಿ ಮತದಾನ ಕಾರ್ಯಕ್ಕೆ ನಿಯೋಜಿತ ಅಧಿಕಾರಿಗಳು, ಮತದಾರರು ಮತ್ತು ಅಭ್ಯರ್ಥಿಗಳನ್ನು ಪರಿಹರಿಸುವ ಮೂಲಕ ಮತಗಟ್ಟೆಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ಕಾನೂನು ವಿರೋಧಿ ಕೃತ್ಯಗಳನ್ನು ಎಸಗಿ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯನ್ನೇ ಅಸ್ಥಿರಗೊಳಿಸುವ ಪ್ರಯತ್ನ ಮಾಡ್ತಾರೆ. ಆರ್ಥಿಕ ಬೆಳವಣಿಗೆಗೆ ಅಡ್ಡಿ. ಭಯೋತ್ಪಾದನೆಯನ್ನ ತಡೆಯುವ ಸಲುವಾಗಿ ಸರ್ಕಾರಗಳು ಅವಶ್ಯಕವಾಗಿ ಸೇನೆ, ಪೊಲೀಸ್, ಶಸ್ತ್ರ ಖರೀದಿ ಮತ್ತು ಆಧುನೀಕರಣ ಮುಂತಾದವುಗಳಿಗೆ ಅಪಾರ ಹಣವನ್ನು ಖರ್ಚು ಮಾಡಬೇಕಾಗ್ತದೆ. ಭಯೋತ್ಪಾದನೆಯು ರಾಜ್ಯದ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದ ಹಣವನ್ನ ಬೇರೆ ಕಡೆ ಹರಿಯುವಂತೆ ಮಾಡಿ ದೇಶದ ಆರ್ಥಿಕತೆಯನ್ನ ಕುಂಠಿತಗೊಳಿಸುತ್ತದೆ. ಇನ್ನು 2008 ಅಂಗೀಕೃತವಾದಂತಹ
UAPAನ ವಿವಿಧ ನಿಯಮಗಳನ್ನು ತಿಳಿಸಿ ಅಂತ ಕೇಳಿದರೆ, ಈ ಒಂದು ಪ್ರಶ್ನೆಯನ್ನು ಜೂನ್ 2017ರಲ್ಲಿ ಕೇಳಿರುವಂತಹದ್ದನ್ನು ನೋಡಬಹುದು. 2008ರ ಭಯೋತ್ಪಾದಕ ನಿಗ್ರಹ ಕಾಯ್ದೆಯನ್ನ ರದ್ದುಗೊಳಿಸಿ ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಈ ಕಾಯ್ದೆಯ ಮುಖ್ಯಾಂಶಗಳು ಈ ಕೆಳಗಿನಂತಿವೆ. ಈ ಕಾಯ್ದೆಯ ಪ್ರಕಾರ ವ್ಯಕ್ತಿಯ ಚಟುವಟಿಕೆಯಿಂದ ಭಾರತದ ಏಕತೆ, ಸಮಗ್ರತೆ ಮತ್ತು ಪರಮಾಧಿಕಾರಕ್ಕೆ ಧಕ್ಕೆ ಉಂಟಾಗುವಂತಿದ್ದರೆ ಅಥವಾ ಜನರಲ್ಲಿ ಭೀತಿಯನ್ನು ಉಂಟು ಮಾಡುವಂತಿದ್ದರೆ ಅದು ಭಯೋತ್ಪಾದಕ ಕೃತ್ಯವಾಗುತ್ತದೆ. ಭಯೋತ್ಪಾದನೆಗೆ ಪ್ರಚೋದನೆ ನೀಡುವ ಯಾವುದೇ ರೀತಿಯ ಸಹಾಯ ಮಾಡುವಂತಹ ಯೋಚನೆಯುಳ್ಳ ವ್ಯಕ್ತಿಗಳನ್ನ 10 ವರ್ಷ ಸೆರೆವಾಸ ಮತ್ತು ದಂಡ ವಿಧಿಸುವ ಮೂಲಕ ಶಿಕ್ಷೆಗೆ ಗುರಿಪಡಿಸಲು ಅವಕಾಶವಿದೆ. ಭಯೋತ್ಪಾದನೆಯ ಪ್ರೋತ್ಸಾಹವಂತಿಗೆ ಸಂಗ್ರಹಿಸುವುದು ಅಪರಾಧವಾಗಿದ್ದು 5 ವರ್ಷಗಳ ಸೆರೆವಾಸ, ಜೀವಾವಧಿ ಶಿಕ್ಷೆ ಮತ್ತು ದಂಡ ವಿಧಿಸುವಂತಹ ಅವಕಾಶವಿದೆ. ಇನ್ನು ಭಯೋತ್ಪಾದಕ ಕೃತ್ಯಕ್ಕೆ ವ್ಯಕ್ತಿಗಳನ್ನು ನೇಮಿಸುವುದು, ಅದಕ್ಕೆ ಪೂರಕ ತರಬೇತಿಯನ್ನ ನೀಡುವಂತಹದ್ದು ಅಕ್ಷಮ್ಯ ಅಪರಾಧವಾಗಿದ್ದು 5 ವರ್ಷಗಳವರೆಗೆ ಸೆರೆವಾಸ ಮುಂದುವರೆದು ಜೀವಾವಧಿ ಶಿಕ್ಷೆಯ ಜೊತೆಗೆ ದಂಡ ವಿಧಿಸುವಂತಹ ಅವಕಾಶವಿದೆ. ಈ ಕಾಯ್ದೆಯ ಪ್ರಕಾರ ಕೃತ್ಯವು ದಂಡನಾರ್ಹ ಅಪರಾಧವಾಗಿದ್ದು 90 ದಿನಗಳೊಳಗೆ ತನಿಖೆ ಪೂರ್ಣಗೊಳ್ಳದೇ ಇದ್ರೆ ನ್ಯಾಯಾಂಗ ಬಂಧನ ಅವಧಿಯನ್ನು 180 ದಿನಗಳವರೆಗೆ ವಿಸ್ತರಿಸಲು ನ್ಯಾಯಾಲಯಕ್ಕೆ ಅವಕಾಶವಿದೆ. ಈ ಕಾಯ್ದೆಯ ಪ್ರಕಾರ ಕೃತ್ಯವೆಸಗಿರುವಂತಹ ವ್ಯಕ್ತಿಯ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದರೆ ಜಾಮೀನು ನೀಡಲು ಅವಕಾಶ ಇರುವುದಿಲ್ಲ. ಸೂಕ್ತ ಅನುಮತಿ ಮತ್ತು ವಿಶೇಷ ಕಾರಣಗಳಿಲ್ಲದೆ ಕಾನೂನು ಬಾಹಿರವಾಗಿ ದೇಶ ಪ್ರವೇಶಿಸುವ ವಿದೇಶಿ ವ್ಯಕ್ತಿಗೆ ಈ ಕಾಯ್ದೆಯಲ್ಲಿ ಜಾಮೀನಿಗೆ ಅವಕಾಶವಿಲ್ಲ. ಭಯೋತ್ಪಾದಕ ಗುಂಪುಗಳಿಗೆ ಸಂಬಂಧಿಸಿದಂತಹ ಆಸ್ತಿ, ಹಣಕಾಸಿನ ಮೂಲಗಳು ಮತ್ತು ಆರ್ಥಿಕ ಸಂಪನ್ಮೂಲಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಸಂಪೂರ್ಣ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರುತ್ತದೆ. ಮುಂದಿನ ಒಂದು ಪ್ರಶ್ನೆ, ಭಯೋತ್ಪಾದಕತೆಗೆ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಒಂದು ಪರಿಹಾರವಾಗಿದೆ, ಚರ್ಚಿಸಿ ಅನ್ನುವಂತಹ ಪ್ರಶ್ನೆ. ಈ ಒಂದು ಪ್ರಶ್ನೆಯನ್ನ ಮಾರ್ಚ್ 2016ರಲ್ಲಿ ಕೇಳಿರುವಂತಹದ್ದನ್ನು ನೋಡಬಹುದು. ಭಯೋತ್ಪಾದನೆಯಿಂದ ಬಾಧಿತ ಪ್ರದೇಶಗಳಲ್ಲಿ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಭಯೋತ್ಪಾದನೆ ಸಮಸ್ಯೆಗೆ ದೀರ್ಘ ಪರಿಹಾರವನ್ನು ಒದಗಿಸಬಹುದಾಗಿದೆ. ಅವು ಈ ಕೆಳಗಿನಂತಿವೆ: ಸಾಮಾಜಿಕ ಜೀವನಕ್ಕೆ ಅವಕಾಶ, ಶಿಕ್ಷಣವನ್ನು ಒದಗಿಸುವಂತಹದ್ದು, ಉದ್ಯೋಗ ಅವಕಾಶಗಳನ್ನು ಒದಗಿಸುವುದು, ಹಾಗೆ ಹಣಕಾಸಿನ ಸಹಾಯವನ್ನು ಒದಗಿಸುವುದು, ಆರ್ಥಿಕ ಸಮಾನತೆಯನ್ನು ಕಾಪಾಡುವುದು, ಪುನರ್ವಸತಿಯನ್ನು ಕಲ್ಪಿಸುವುದು, ಪ್ರಾದೇಶಿಕ ಅಸಮಾನತೆಯ ನಿರ್ಮೂಲನೆಯನ್ನು ಮಾಡುವಂತಹದ್ದು. ಈ ಅಂಶಗಳ ಕುರಿತಾಗಿ ವಿವರಣೆ. ಸಾಮಾಜಿಕ ಜೀವನಕ್ಕೆ ಅವಕಾಶ, ಪರಿಸ್ಥಿತಿಗಳ ಪ್ರಭಾವದಿಂದ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿದವರನ್ನ ಸಮಾಜದ ಮುಖ್ಯವಾಹಿನಿಗೆ ತಂದು ಸಾಮಾಜಿಕ ಜೀವನ ನಡೆಸಲು ಅನುವನ್ನ ಮಾಡಿಕೊಡುವಂಥದ್ದು. ಭಯೋತ್ಪಾದನೆಯ ಹಿನ್ನೆಲೆ ಉಳ್ಳವರೆಂದು ಪರಿಗಣಿಸದೆ ಅವರ ಸಾಮಾಜಿಕ ಜೀವನಕ್ಕೆ ಅವಕಾಶ ಮಾಡಿಕೊಟ್ಟಾಗ ಭಯೋತ್ಪಾದನೆಯನ್ನ ಕಡಿಮೆ ಮಾಡಬಹುದು. ಶಿಕ್ಷಣವನ್ನು ಒದಗಿಸುವಂಥದ್ದು, ನೈತಿಕ ಮತ್ತು ರಾಷ್ಟ್ರ ಪ್ರಜ್ಞೆಯನ್ನು ಮೂಡಿಸುವ ಶಿಕ್ಷಣದ ಕೊರತೆಯು ಯುವಕರನ್ನ ಭಯೋತ್ಪಾದನೆಯಂತಹ ಕೃತ್ಯಗಳಲ್ಲಿ ತೊಡಗದಂತೆ ಮಾಡುತ್ತದೆ. ಉತ್ತಮವಾದ ನೈತಿಕತೆ ಮತ್ತು ರಾಷ್ಟ್ರ ಪ್ರೇಮದಂತಹ ಶಿಕ್ಷಣ ನೀಡುವ ಮೂಲಕ ಭಯೋತ್ಪಾದಕತೆಯ ಪರಿಣಾಮದ ಅರಿವನ್ನ ಮೂಡಿಸುವಂತಹದ್ದು. ವೈಚಾರಿಕ ಮತ್ತು ಮಾನವೀಯ ಮೌಲ್ಯಗಳ ಮೂಲಕ ತನ್ನ ವೈಯಕ್ತಿಕ ಗುರಿಗಳನ್ನು ಸಾಧಿಸುವ ಪರಿಸರವನ್ನ ನಿರ್ಮಿಸುವುದು. ಹಾಗೆ ಉದ್ಯೋಗಾವಕಾಶಗಳನ್ನು ಒದಗಿಸುವುದು. ಯುವಜನತೆಗೆ ಸೂಕ್ತ ವಯಸ್ಸಿನಲ್ಲಿ ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಡುವ ಮೂಲಕ ಯಾವುದೇ ರೀತಿಯ ಪ್ರಜಾಸತ್ತಾತ್ಮಕ ವಿರೋಧಿ ಕೃತ್ಯಗಳಲ್ಲಿ ತೊಡಗದಂತೆ ನಿಯಂತ್ರಿಸುವುದು. ಪ್ರತಿಯೊಬ್ಬರಿಗೂ ಉತ್ತಮವಾದಂತಹ ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಡುವ ಮೂಲಕ ಭಯೋತ್ಪಾದಕ ಕೃತ್ಯಗಳಲ್ಲಿ ಯುವಜನತೆಗೆ ತೊಡಗದಂತೆ ಮಾಡುವಂತಹದ್ದು. ಇನ್ನು ಹಣಕಾಸಿನ ಸಹಾಯ ಒದಗಿಸುವುದು. ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳ ಮೂಲಕ ಯುವಕರಿಗೆ ಹಣಕಾಸಿನ ಸಹಾಯವನ್ನು ಒದಗಿಸುವುದರಿಂದ ಸ್ವಯಂ ಉದ್ಯೋಗಗಳಲ್ಲಿ ತೊಡಗಿ ಉದ್ಯಮಿಗಳಾಗಿ ರೂಪುಗೊಳ್ಳುವಂತಹ ಅವಕಾಶ ಇದೆ. ಆಗ ಮೂಲಭೂತವಾದಿಗಳು ಉದ್ಯೋಗನಿರತ ಯುವಜನರನ್ನ ತಮ್ಮ ಸ್ವಾರ್ಥ ಸಾಧನೆಗೆ ದುರುಪಯೋಗಪಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇನ್ನು ಆರ್ಥಿಕ ಸಮಾನತೆಯನ್ನು ಕಾಪಾಡುವುದು. ಭಾರತದಲ್ಲಿ ಬಡತನ ಮತ್ತು ಶೋಷಣೆಯಂತಹ ಅಸಮಾನತೆಯನ್ನು ಹೋಗಲಾಡಿಸಿ ಆರ್ಥಿಕ ಸಮಾನತೆಯನ್ನು ಸಾಧಿಸುವ ಮಹತ್ತರವಾದಂತಹ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸುವ ಮೂಲಕ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು. ಆಗ ಭಯೋತ್ಪಾದನಾ ಕೃತ್ಯಗಳಿಗೆ ಅವಕಾಶ ಇರುವುದಿಲ್ಲ. ಇನ್ನು ಪುನರ್ವಸತಿಯನ್ನು ಕಲ್ಪಿಸುವಂತಹದ್ದು. ರಾಷ್ಟ್ರೀಯ ಮಟ್ಟದ ಬೃಹತ್ ಯೋಜನೆಗಳನ್ನು ರೂಪಿಸಿ
ಜಾರಿಗೊಳಿಸುವಾಗ ಯೋಜನೆಗಳಿಂದ ಸಂತ್ರಸ್ತರಾದ ಸಾಮಾನ್ಯ ಜನರಿಗೆ ಶೀಘ್ರವಾಗಿ ಪುನರ್ವಸತಿಯನ್ನು ಕಲ್ಪಿಸುವುದು ಸರ್ಕಾರದ ಕರ್ತವ್ಯವಾಗಿರುತ್ತದೆ. ಶೀಘ್ರವಾಗಿ ಪರಿಹಾರ ಕಾರ್ಯವನ್ನು ಕೈಗೊಂಡಾಗ ಭಯೋತ್ಪಾದಕ ಕೃತ್ಯಗಳನ್ನು ತಡೆಯಬಹುದು. ಇನ್ನು ಪ್ರಾದೇಶಿಕ ಅಸಮಾನತೆಯ ನಿರ್ಮೂಲನೆ ಮಾಡುವಂತಹದ್ದು. ಭಾರತದಲ್ಲಿ ಎಲ್ಲ ಪ್ರದೇಶಗಳು ಸಮಾನಾಗಿ ಅಭಿವೃದ್ಧಿ ಹೊಂದಿಲ್ಲ. ಈ ಅಸಮಾನತೆಯನ್ನು ಹೋಗಲಾಡಿಸಲು ಸರ್ಕಾರ ಶಾಸನಗಳನ್ನು ರೂಪಿಸಿ ಜಾರಿಗೊಳಿಸಬೇಕು. ಮುಂದಿನ ಒಂದು ಪ್ರಶ್ನೆ, ಭ್ರಷ್ಟಾಚಾರದ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ಬರೆಯಿರಿ ಅಂತ ಕೇಳಿದರೆ, ಭ್ರಷ್ಟಾಚಾರ ಎನ್ನುವಂತಹದ್ದು ಮಾನವನ ಇತಿಹಾಸದಷ್ಟೇ ಪುರಾತನವಾದಂಥದ್ದು. ಇದು ಒಂದಲ್ಲ ಒಂದು ರೀತಿಯಲ್ಲಿ ಮಾನವ ಸಮಾಜದಲ್ಲಿ ಅಸ್ತಿತ್ವದಲ್ಲಿರುತ್ತದೆ. ಕೌಟಿಲ್ಯನು ಹೇಳಿರುವಂತೆ, ಜೇನು ಬಿಚ್ಚಿದವನು ಕೈ ನೆಕ್ಕದೇ ಇರಲು ಸಾಧ್ಯವಿಲ್ಲ. ಕೌಟಿಲ್ಯನು ಸುಮಾರು 40 ವಿಧದ ಭ್ರಷ್ಟಾಚಾರಗಳನ್ನು ಗುರುತಿಸಿದ್ದಾನೆ. ಸ್ವತಂತ್ರ ಭಾರತದಲ್ಲಿಯೂ ಇದು ಮುಂದುವರೆದಿದ್ದು ಭಾರತದ ರಾಜಕೀಯ ಮತ್ತು ಸಮಾಜವನ್ನು ಕೂಡ ಆವರಿಸಿದೆ. ಅದರ ಒಂದು ವ್ಯಾಖ್ಯೆಗಳನ್ನು ನೋಡೋದಾದ್ರೆ, ಡೇವಿಡ್ ಎಚ್ ಬೇಲ್ ರವರ ಪ್ರಕಾರ ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವಂತಹದ್ದೇ ಭ್ರಷ್ಟಾಚಾರ. ಜಿ.ಎಸ್. ನೇರ್ ಅವರ ಪ್ರಕಾರ ಭ್ರಷ್ಟಾಚಾರವೆಂಬುದು ಖಾಸಗಿ ಉದ್ದೇಶಗಳಿಗಾಗಿ ಸಾರ್ವಜನಿಕ ಕರ್ತವ್ಯಗಳ ಔಪಚಾರಿಕ ಮಾರ್ಗವನ್ನು ಒದಗಿಸುವಂತಹದ್ದೇ ಆಗಿದೆ. ಇನ್ನು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಒಬ್ಬನ ಅಧಿಕಾರವನ್ನು ವೈಯಕ್ತಿಕ ಲಾಭಕ್ಕಾಗಿ ಹಣ ಅಥವಾ ವಸ್ತು ರೂಪದಲ್ಲಿ ದುರುಪಯೋಗಪಡಿಸಿಕೊಳ್ಳುವುದನ್ನು ಭ್ರಷ್ಟಾಚಾರ ಎನ್ನಲಾಗಿದೆ. ಭ್ರಷ್ಟಾಚಾರಕ್ಕೆ ಕಾರಣಗಳನ್ನು ವಿವರಿಸಿ ಅಂತ ಇದೆ. ಈ ಒಂದು ಪ್ರಶ್ನೆಯನ್ನು ಜೂನ್ 2015 ಕೇಳಿರುವಂತಹದ್ದನ್ನ ನೋಡಬಹುದು. ಜೆ.ಎಸ್. ನೇರ್ ಅವರ ಪ್ರಕಾರ ಭ್ರಷ್ಟಾಚಾರ ಎನ್ನುವಂಥದ್ದು ಖಾಸಗಿ ಉದ್ದೇಶಕ್ಕೆ ಸಾರ್ವಜನಿಕ ಕರ್ತವ್ಯಗಳ ಔಪಚಾರಿಕ ಮಾರ್ಗಗಳನ್ನು ಒದಗಿಸುವಂಥದ್ದೇ ಆಗಿದೆ. ಇನ್ನು ಭ್ರಷ್ಟಾಚಾರಕ್ಕೆ ಕಾರಣಗಳನ್ನು ನೋಡೋದಾದರೆ, ದುರಾಸೆ, ಸ್ವಾರ್ಥಪರತೆ, ಭ್ರಷ್ಟ ರಾಜಕಾರಣಿಗಳು, ನೈತಿಕತೆಯ ಕೊರತೆ. ಈ ಅಂಶಗಳ ವಿವರಣೆಯನ್ನು ನೋಡೋದಾದ್ರೆ, ದುರಾಸೆ. ಮನುಷ್ಯ ಸ್ವಭಾವತಃ ಅಧಿಕಾರ ಮತ್ತು ಸ್ಥಾನಮಾನಕ್ಕಾಗಿ ಅಪೇಕ್ಷೆ ಪಡ್ತಾನೆ. ಬಹುತೇಕ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಅಧಿಕಾರ ಮತ್ತು ಸ್ಥಾನಮಾನಕ್ಕಾಗಿ ಕಾನೂನು ಬಾಹಿರ ಭ್ರಷ್ಟಾಚಾರ ಕೃತ್ಯಗಳಲ್ಲಿ ತೊಡಗಿದ್ದಾರೆ. ಸ್ವಜನ ಪಕ್ಷಪಾತ, ಸ್ವಾರ್ಥಪರತೆ ಸಾರ್ವಜನಿಕ ಆಡಳಿತದಲ್ಲಿ ನಿರಂತರವಾಗಿದೆ. ಭ್ರಷ್ಟಾಚಾರಕ್ಕೆ ಹಣ ಮತ್ತು ಆಸ್ತಿಯ ದುರಾಸೆಯೂ ಕೂಡ ಪ್ರಮುಖವಾದ ಕಾರಣವಾಗಿದೆ. ಸ್ವಾರ್ಥಪರತೆ, ಜನಸೇವೆಯೇ ಜನಾರ್ದನ ಸೇವೆ ಎಂಬುದು ಅಧಿಕಾರದಲ್ಲಿರುವ ವ್ಯಕ್ತಿಗಳಿಂದ ಸಂಪೂರ್ಣವಾಗಿ ಕಡೆಗಣಿಸಲ್ಪಟ್ಟಿದೆ. ಅಧಿಕಾರದಲ್ಲಿ ಇರುವವರು ತಮ್ಮ ಸ್ವಂತ ಲಾಭಕ್ಕಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆಯೇ ಹೊರತು ಸಮಾಜದ ಕಲ್ಯಾಣದ ಉದ್ದೇಶವನ್ನು ಹೊಂದಿಲ್ಲ. ಅಧಿಕಾರದಲ್ಲಿ ಸ್ವಾರ್ಥಪರತೆ ಎಂಬುದು ಪ್ರತಿ ಹಂತದಲ್ಲಿಯೂ ಕೂಡ ಕಂಡುಬರುತ್ತದೆ. ಭ್ರಷ್ಟ ರಾಜಕಾರಣಿಗಳು. ಭಾರತದಲ್ಲಿ ಚುನಾವಣಾ ವ್ಯವಸ್ಥೆ ಎಷ್ಟೇ ಉತ್ತಮವಾಗಿದ್ದರೂ ಅದು ಸೂಕ್ತವಾಗಿ ಕಾರ್ಯರೂಪಕ್ಕೆ ಬಂದಿಲ್ಲ. ಚುನಾವಣೆಯಲ್ಲಿ ಮತಗಳನ್ನು ಖರೀದಿಸಲಾಗುತ್ತಿದೆ. ವಿವಿಧ ಹಾಸ್ಯ ಅಂಶಗಳನ್ನು ತೋರುವ ಮೂಲಕ ಮತದಾರರನ್ನು ಇಂದಿನ ರಾಜಕಾರಣಿಗಳು ದಿಕ್ಕು ತಪ್ಪಿಸುತ್ತಿದ್ದಾರೆ. ಇದು ಭ್ರಷ್ಟ ರಾಜಕಾರಣಿಗಳು ಅಧಿಕಾರಕ್ಕೆ ಬರಲು ಅವಕಾಶವನ್ನ ಕಲ್ಪಿಸಿದೆ. ನೈತಿಕತೆಯ ಕೊರತೆ. ಭಾರತದಲ್ಲಿ ಕುಟುಂಬಗಳಲ್ಲಿನ ಹಿರಿಯರು, ತಂದೆ ತಾಯಂದಿರು, ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರು ನೈತಿಕ ಶಿಕ್ಷಣವನ್ನು ನೀಡುತ್ತಿಲ್ಲ. ಒಂದು ದೇಶದ ಭವಿಷ್ಯ ತರಗತಿ ಕೊಠಡಿಗಳಲ್ಲಿ ರೂಪುಗೊಳ್ಳುತ್ತದೆ ಎಂಬುದನ್ನು ಇಂದು ಕಡೆಗಣಿಸಲಾಗುತ್ತಿದೆ. ಭ್ರಷ್ಟಾಚಾರದ ಕೃತ್ಯಗಳು ನೈತಿಕ ಮೌಲ್ಯಗಳನ್ನು ನುಂಗಿ ಹಾಕ್ತಾ ಇದೆ. ಆದ್ದರಿಂದ ನೈತಿಕತೆಯ ಕೊರತೆಯು ಭ್ರಷ್ಟಾಚಾರ ಹೆಚ್ಚಲು ಕಾರಣವಾಗಿದೆ. ಪ್ರಜಾಪ್ರಭುತ್ವಕ್ಕೆ ಭ್ರಷ್ಟಾಚಾರ ಒಂದು ಗಂಡಾಂತರ ವಿಶ್ಲೇಷಿಸಿ ಅಂತ ಇದೆ. ಜಿ.ಎಸ್. ನೇರ್ ಅವರ ಪ್ರಕಾರ ಭ್ರಷ್ಟಾಚಾರವೆಂಬುದು ಖಾಸಗಿ ಉದ್ದೇಶಗಳಿಗಾಗಿ ಸಾರ್ವಜನಿಕ ಕರ್ತವ್ಯಗಳ ಔಪಚಾರಿಕ ಮಾರ್ಗಗಳನ್ನು ಒದಗಿಸುವಂಥದ್ದೇ ಆಗಿದೆ. ಪ್ರಜಾಪ್ರಭುತ್ವಕ್ಕೆ ಭ್ರಷ್ಟಾಚಾರದಿಂದ ಅಡ್ಡಿಯಾಗಿರುವಂತಹ ಅಂಶಗಳೆಂದರೆ ಶಕ್ತಿ ರಾಜಕಾರಣ, ರಾಜಕೀಯ ಅಪರಾಧೀಕರಣ, ಅಧಿಕಾರಶಾಹಿಯ ಅನೈತಿಕತೆ, ಸಾಮಾಜಿಕ ನ್ಯಾಯದ ಉಲ್ಲಂಘನೆ. ಇನ್ನು ಈ ಅಂಶಗಳ ಕುರಿತ ವಿವರಣೆಯನ್ನು ನೋಡೋದಾದ್ರೆ, ಶಕ್ತಿ ರಾಜಕಾರಣ. ಭಾರತದಲ್ಲಿ ಇಂದು ನೆಹರೂರವರು ಉತ್ತಮ ರಾಜಕೀಯ ಎಂಬುದರ ಸ್ಥಾನವನ್ನ ಶಕ್ತಿ ರಾಜಕಾರಣ ಅಂತ ಆವರಿಸಿದೆ. ಹಣಬಲ ಮತ್ತು ತೋಳ್ಬಲಗಳು ಪ್ರಾಬಲ್ಯವನ್ನು ಮೆರೆದಿದೆ. ರಾಜಕಾರಣವು ಹಣ ಮಾಡುವ ಮತ್ತು ಹೆಸರು ಗಳಿಸುವ ಕಾರ್ಯವಾಗಿ ಮಾರ್ಪಟ್ಟಿದೆ. ಇದು ರಾಜಕೀಯ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಟ್ಟಿದೆ. ರಾಜಕೀಯ ಅಪರಾಧೀಕರಣ. ಭಾರತದಲ್ಲಿ ಅತಿಯಾದಂತಹ ರಾಜಕೀಯ ಅಪರಾಧೀಕರಣ ಎಂಬುದು ಕಾನೂನು ಬಾಹಿರ ರಾಜಕೀಯ ಕೃತ್ಯಗಳಿಗೆ ದಾರಿ ಮಾಡಿಕೊಟ್ಟಿದೆ. ಚುನಾವಣೆಗಳಲ್ಲಿ ದುಂದು ವೆಚ್ಚಗಳಿಗೆ ಕಾರಣವಾಗಿದೆ.
ಅಧಿಕಾರಕ್ಕಾಗಿ ಕಾನೂನುಬಾಹಿರ ಮಾರ್ಗಗಳನ್ನು ಅನುಸರಿಸುತ್ತಿರುವುದು ಭಾರತದ ಪ್ರಜಾಪ್ರಭುತ್ವಕ್ಕೆ ಕಳಂಕವಾಗಿ ಪರಿಣಮಿಸಿದೆ. ಇನ್ನು ಅಧಿಕಾರಶಾಹಿಯ ಅನೈತಿಕತೆ, ಭ್ರಷ್ಟಾಚಾರವು ಪಕ್ಷಪಾತ, ಅಧಿಕಾರ ದುರುಪಯೋಗ, ಅತಿ ಆಸೆ ಮೊದಲಾದ ರೂಪದಲ್ಲಿ ಆಡಳಿತವನ್ನು ಆವರಿಸಿದೆ. ಕಾನೂನುಬಾಹಿರ ರಾಜಕೀಯ ಹಸ್ತಕ್ಷೇಪವು ಸರ್ಕಾರ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸುತ್ತದೆ. ಅಧಿಕಾರಶಾಹಿಯ ಆಡಳಿತಾತ್ಮಕ ದುರಾಚಾರದಿಂದ ತಡೆಯಾಗಿ ಪರಿಣಮಿಸಿದೆ. ಇನ್ನು ಸಾಮಾಜಿಕ ನ್ಯಾಯದ ಉಲ್ಲಂಘನೆ, ಭಾರತದಲ್ಲಿ ಭ್ರಷ್ಟಾಚಾರದ ಮೂಲಕ ಗಳಿಸಿದ ಸಂಪತ್ತು ಕೆಲವೇ ಜನರಲ್ಲಿ ಕೇಂದ್ರೀಕೃತವಾಗಿದ್ದು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ತತ್ವವನ್ನು ಉಲ್ಲಂಘಿಸುತ್ತದೆ. ಸಮಾಜದ ಕೆಲವೇ ಜನರು ಐಷಾರಾಮಿ ಜೀವನ ನಡೆಸುತ್ತಾರೆ, ಬಹುತೇಕ ಜನರು ಬಡತನದಿಂದ ನರಳ್ತಾ ಇರ್ತಾರೆ. ಹೀಗೆ ಭ್ರಷ್ಟಾಚಾರ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ಸೃಷ್ಟಿಸಿ ಪ್ರಜಾಪ್ರಭುತ್ವದ ತತ್ವಗಳಿಗೆ ಧಕ್ಕೆಯನ್ನ ಉಂಟು ಮಾಡಿದೆ. ಇನ್ನು ಲೋಕಪಾಲನ್ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿದರೆ, ಈ ಒಂದು ಪ್ರಶ್ನೆಯನ್ನು ಪ್ರಾಜೆಕ್ಟಿಗಾಗಿ 5 ಅಂಕಗಳಿಗೆ ಮಾರ್ಚ್ 2015ರಲ್ಲಿ ಕೇಳಲಾಗಿದೆ. ಅಣ್ಣಾ ಹಜಾರೆ ನೇತೃತ್ವದ ತಂಡವು 2011ರಲ್ಲಿ ಮಾಡಿದ ಭ್ರಷ್ಟಾಚಾರದ ವಿರುದ್ಧ ಭಾರತ ಚಳುವಳಿಯಿಂದ ಪ್ರೇರಿತರಾಗಿ ಹಲವು ನಾಗರಿಕ ಸೇವಾ ಸಂಸ್ಥೆಗಳು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿದವು. ಅಂತಿಮವಾಗಿ ಲೋಕಪಾಲ್ ಕಾಯ್ದೆಯು ಜನವರಿ 1, 2014ರಂದು ಜಾರಿಗೆ ಬಂತು. ಲೋಕಪಾಲ್ ರಚನೆ, ಭಾರತದಲ್ಲಿ ಲೋಕಪಾಲ್ ಸಂಸ್ಥೆಯು ಒಬ್ಬ ಅಧ್ಯಕ್ಷರಾದ ಹಾಗೂ 8 ಮಂದಿ ಸದಸ್ಯರಿಂದ ಕೂಡಿರುತ್ತದೆ. ಸುಪ್ರೀಂ ಕೋರ್ಟಿನ ಹಾಲಿ ನ್ಯಾಯಾಧೀಶರು ಲೋಕಪಾಲನ್ ಅಧ್ಯಕ್ಷರಾಗಿರುತ್ತಾರೆ. 8 ಮಂದಿ ಸದಸ್ಯರಲ್ಲಿ 4 ಮಂದಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಿನ ನ್ಯಾಯಾಧೀಶರಾಗಿರುತ್ತಾರೆ. ಉಳಿದವರು ಜಾಗೃತಿ ದಳದ ಆಯೋಗದಲ್ಲಿ ಕನಿಷ್ಠ 25 ವರ್ಷ ಸೇವೆಯ ಅನುಭವವನ್ನು ಹೊಂದಿರಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಮಹಿಳೆಯರಿಗೆ ಸೂಕ್ತ ಪ್ರಾತಿನಿಧ್ಯವನ್ನು ನೀಡಲಾಗುತ್ತದೆ. ಲೋಕಪಾಲರ ನೇಮಕ, ಲೋಕಪಾಲರನ್ನು ಭಾರತದ ರಾಷ್ಟ್ರಪತಿಗಳು, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ಪ್ರಧಾನಮಂತ್ರಿ, ಲೋಕಸಭಾ ಸ್ಪೀಕರ್ ಹಾಗೂ ವಿರೋಧ ಪಕ್ಷದ ನಾಯಕರೊಡನೆ ಸಮಾಲೋಚಿಸಿ ನೇಮಕ ಮಾಡ್ತಾರೆ. ಹಾಗೆ ಲೋಕಪಾಲರ ಅಧಿಕಾರಾವಧಿಯನ್ನು ನೋಡಿದರೆ, ಲೋಕಪಾಲರ ಅಧಿಕಾರಾವಧಿ 5 ವರ್ಷಗಳು. ಲೋಕಪಾಲರ ಅಧಿಕಾರ ವ್ಯಾಪ್ತಿ, ಲೋಕಪಾಲರ ಅಧಿಕಾರ ವ್ಯಾಪ್ತಿಯು ಪ್ರಧಾನಮಂತ್ರಿ, ಮಂತ್ರಿಮಂಡಲ, ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭೆಯ ಸದಸ್ಯರನ್ನು ಒಳಗೊಂಡು ಕೇಂದ್ರ ಸರ್ಕಾರದ ಆಡಳಿತ ಚಟುವಟಿಕೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಸಿಬ್ಬಂದಿಯವರಿಗೆ ವ್ಯಾಪಿಸಿರುತ್ತದೆ. ಇನ್ನು ಲೋಕಪಾಲರ ಅಧಿಕಾರ ಮತ್ತು ಕಾರ್ಯಗಳು ಅಂದರೆ, ತಪ್ಪಿತಸ್ಥ ಸರ್ಕಾರಿ ಉದ್ಯೋಗಗಳಿಗೆ ಶಿಕ್ಷೆಯನ್ನು ವಿಧಿಸುವ ಅಧಿಕಾರ ಲೋಕಪಾಲರು ಹೊಂದಿರುತ್ತಾರೆ. ಭ್ರಷ್ಟಾಚಾರದಲ್ಲಿ ತೊಡಗಿದ ನೌಕರರ ವಿರುದ್ಧ ಮೊಕದ್ದಮೆಯನ್ನು ಹೂಡಲು ಸರ್ಕಾರದ ಅನುಮತಿ ಅಥವಾ ಇಲಾಖೆ ಮುಖ್ಯಸ್ಥರ ಅನುಮತಿಯನ್ನು ಪಡೆಯುವಂತಹ ಅಗತ್ಯವಿಲ್ಲ. ವಿದೇಶಿ ಮೂಲಗಳಿಂದ ವಂತಿಗೆ ಪಡೆಯುವ ಎಲ್ಲಾ ಸಂಘ ಸಂಸ್ಥೆಗಳು ಲೋಕಪಾಲರ ಅಧಿಕಾರ ವ್ಯಾಪ್ತಿಗೆ ಬರುತ್ತವೆ. ಲೋಕಪಾಲ್ ಸಂಸ್ಥೆಗೆ ವಹಿಸಿದಂತಹ ಯಾವುದೇ ಕಾರಣಗಳನ್ನು ತನಿಖೆ ನಡೆಸುವ ಅಧಿಕಾರವನ್ನು ಲೋಕಪಾಲ್ ಹೊಂದಿದೆ. ಭ್ರಷ್ಟಾಚಾರದಿಂದ ಗಳಿಸಿದ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಅಧಿಕಾರವನ್ನು ಕೂಡ ಇದು ಹೊಂದಿದೆ. ಭ್ರಷ್ಟಾಚಾರ ಸಾಬೀತಾದರೆ ಸಂಬಂಧಪಟ್ಟ ನೌಕರರಿಗೆ 2 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸುವ ಅಧಿಕಾರವನ್ನು ಕೂಡ ಹೊಂದಿದೆ. ಲೋಕಪಾಲ್ ಕಾಯ್ದೆ ಪ್ರಾರಂಭವಾದ 1 ವರ್ಷದೊಳಗೆ ರಾಜ್ಯಗಳು ಲೋಕಾಯುಕ್ತರನ್ನು ನೇಮಕ ಮಾಡಿಕೊಳ್ಳಬೇಕು. ಅದರಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆ ಮಾಡಿಕೊಳ್ಳುವ ಅಧಿಕಾರ ರಾಜ್ಯ ಸರ್ಕಾರಗಳಿಗಿವೆ. ಇನ್ನು ಕೊನೆಯದಾದಂತಹ ಒಂದು ಪ್ರಶ್ನೆ, ಲೋಕಾಯುಕ್ತದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಇದೆ. ಈ ಒಂದು ಪ್ರಶ್ನೆಯನ್ನು ಜೂನ್ 2018 ಮತ್ತು 2019ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿರುವಂತಹದ್ದನ್ನು ನೋಡಬಹುದು. ಭಾರತದಲ್ಲಿ ಪ್ರಥಮ ಬಾರಿಗೆ ಒಡಿಶಾ ರಾಜ್ಯವು ಲೋಕಾಯುಕ್ತ ಸಂಸ್ಥೆಯನ್ನು ಪರಿಚಯಿಸಿತು. 1973ರಲ್ಲಿ ಮಹಾರಾಷ್ಟ್ರ ರಾಜ್ಯವು ಪ್ರಥಮ ಬಾರಿಗೆ ಲೋಕಾಯುಕ್ತ ಸಂಸ್ಥೆಯನ್ನು ಜಾರಿಗೆ ತಂತು. ಕರ್ನಾಟಕದಲ್ಲಿ ಲೋಕಾಯುಕ್ತ ಸಂಸ್ಥೆಯು 1984ರಲ್ಲಿ ಅಸ್ತಿತ್ವಕ್ಕೆ ಬಂತು. ಇನ್ನು ಲೋಕಾಯುಕ್ತದ ರಚನೆಯನ್ನು ನೋಡೋದಾದರೆ, ರಾಮಕೃಷ್ಣ ಹೆಗ್ಡೆಯವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರವು 1984ರಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನು ಸ್ಥಾಪಿಸಿತು. ಪ್ರಸ್ತುತ ವಿಶ್ವನಾಥ ಶೆಟ್ಟಿಯವರು ಕರ್ನಾಟಕದ ಲೋಕಾಯುಕ್ತರಾಗಿದ್ದಾರೆ. ನೇಮಕ ವಿಧಾನ, ಕರ್ನಾಟಕದಲ್ಲಿ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ವಿಧಾನಸಭೆಯ ಸ್ಪೀಕರ್, ವಿಧಾನ ಪರಿಷತ್ತಿನ ಸಭಾಪತಿಗಳು ಮತ್ತು ವಿರೋಧ ಪಕ್ಷದ ನಾಯಕರನ್ನು ಒಳಗೊಂಡು ಸಮಿತಿಯ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು ಲೋಕಾಯುಕ್ತ ಹಾಗೂ ಉಪಲೋಕಾಯುಕ್ತರನ್ನ ನೇಮಕ ಮಾಡ್ತಾರೆ. ಲೋಕಾಯುಕ್ತರ ಅಧಿಕಾರಾವಧಿ 5 ವರ್ಷಗಳು. ಲೋಕಾಯುಕ್ತರು ವಜಾಗೊಳಿಸುವಿಕೆಗೆ, ಆಡಳಿತದಲ್ಲಿ ಅಸಮರ್ಥತೆ ಮತ್ತು ಸಾಬೀತಾದ ದುರಾಚಾರದ ಆಧಾರದ ಮೇಲೆ ರಾಜ್ಯಪಾಲರು ಲೋಕಾಯುಕ್ತರನ್ನು ಅಧಿಕಾರದಿಂದ ತೆಗೆಯುವಂತಹ ಅವಕಾಶ ಇದೆ. ಲೋಕಾಯುಕ್ತರ ಅಧಿಕಾರ ಮತ್ತು ಕಾರ್ಯಗಳು, ಸಾರ್ವಜನಿಕ ಕುಂದುಕೊರತೆಗಳ ವಿರುದ್ಧ ದೂರುಗಳನ್ನು ಸ್ವೀಕರಿಸಿ ತನಿಖೆ ನಡೆಸುವಂತಹ ಅಧಿಕಾರ, ಆಡಳಿತದಲ್ಲಿ ಭ್ರಷ್ಟಾಚಾರ ವಿರುದ್ಧದ ದೂರುಗಳನ್ನು ಸ್ವೀಕರಿಸಿ ತನಿಖೆ ನಡೆಸುವಂತಹ ಅಧಿಕಾರ,
ಆಡಳಿತದಲ್ಲಿ ಸ್ವಜನ ಪಕ್ಷಪಾತ ಆರೋಪದ ದೂರುಗಳನ್ನು ತನಿಖೆ ನಡೆಸುವಂತಹ ಅಧಿಕಾರ, ಆಡಳಿತದಲ್ಲಿ ಕಾನೂನು ಬಾಹಿರ ದೂರುಗಳನ್ನು ತನಿಖೆ ನಡೆಸುವಂತಹ ಅಧಿಕಾರ, ಹಾಗೆ ಮುಖ್ಯಮಂತ್ರಿ, ಶಾಸಕರು ಮತ್ತು ನಾಗರಿಕ ಸೇವಾ ಅಧಿಕಾರಿಗಳನ್ನು ತನಿಖೆ ನಡೆಸುವಂತಹ ಅಧಿಕಾರ, ಎಲ್ಲ ಹಂತದ ಅಧಿಕಾರಿಗಳು ಭ್ರಷ್ಟಾಚಾರ ಕೃತ್ಯಗಳ ವಿರುದ್ಧ ತನಿಖೆ ನಡೆಸುವಂತಹ ಅಧಿಕಾರವಿದೆ. ಲೋಕಾಯುಕ್ತರು ಏಕಾಏಕಿ ದಾಳಿ ನಡೆಸುವ ಅಧಿಕಾರ ಪಡೆದಿದ್ದಾರೆ. ಲೋಕಾಯುಕ್ತರು ತಮ್ಮ ಕಾರ್ಯಗಳ ವಾರ್ಷಿಕ ವರದಿಯನ್ನು ರಾಜ್ಯಪಾಲರಿಗೆ ಸಲ್ಲಿಸುವಂತಹದ್ದು. ಸ್ವಾಯತ್ತ ಸಂಸ್ಥೆಗಳಾದಂತಹ ಪುರಸಭೆ, ನಗರಸಭೆ ಮತ್ತು ಮಹಾನಗರ ಪಾಲಿಕೆಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತಹ ದೂರುಗಳು ಬಂದಾಗ ವಿಚಾರಣೆ ನಡೆಸುವಂತಹ ಅಧಿಕಾರವನ್ನು ಕೂಡ ಲೋಕಾಯುಕ್ತ ಒಂದು ಸಂಸ್ಥೆ ಹೊಂದಿದೆ. ಇಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳಾಗಿತ್ತು. ಮುಂದಿನ ಒಂದು ಅಧ್ಯಾಯವನ್ನು ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.